ದಯವಿಟ್ಟು ಒಂದು ಕೂತ್ಕೋಬೇಕು. ಸ್ಟಾರ್ಟಿಂಗ್ ದಯವಿಟ್ಟು ಮೀಡಿಯಾದೆಲ್ಲ ಬಂದ್ಬಿಡಿ. ದಯವಿಟ್ಟು ಮೀಡಿಯಾ ಸ್ನೇಹಿತರ ಕಾರ್ಯಕ್ರಮ ಸ್ಟಾರ್ಟ್. ಅಜನಿ ಸರ್, ಹಾರ್ಟ್ಲಿ ವೆಲ್ಕಮ್ ನಿಮ್ಗೆ. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ನಮ್ಮ ಕನ್ನಡದ ಹೆಮ್ಮೆಯ ಖ್ಯಾತ ಸಾಹಿತಿಗಳು, ಮುದ್ದು ರಾಕ್ಷಸಿಯ ಮೇಲೆಗೆ ನಮ್ಗೆ ಮುದ್ದು ಬರೋ ರೀತಿಯಲ್ಲಿ ಮಾಡಿದವರು. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಾಗೇಂದ್ರ ಪ್ರಸಾದ್ ಸರ್. ಅದೇ ರೀತಿ ಮತ್ತೊಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಒಬ್ರು ನಮ್ಮ ಸಿನಿಮಾದ ಇಡೀ ಸಂಜೆ ಹಾಡನ್ನ ಹಾಡೋದ್ರ ಜೊತೆಗೆ ಮ್ಯೂಸಿಕಲ್ ಪಾರ್ಟ್ನರ್ ಆಗಿ ನಮ್ಮ ಜೊತೆಗೆ ಜರ್ನಿಯನ್ನು ಮಾಡಿರುವಂತಹ ಬಾಬಿ ಸಿಆರ್ ಮ್ಯಾಮ್, ದಯವಿಟ್ಟು ಬರಬೇಕು. ಇಡೀ ಸಂಜೆ ಹಾಡನ್ನ ಹಾಡಿರುವ ಗಾಯಕಿ ಇವರು. ಬಾಬಿ ಮ್ಯಾಮ್ ಆನ್ ಸ್ಟೇಜ್ ಪ್ಲೀಸ್. ಹಾಗೆ ವೆಲ್ಕಮ್ ಬಾಬಿ ಮ್ಯಾಮ್. ಅದೇ ರೀತಿಯಾಗಿ ನಮ್ಮೊಂದಿಗೆ ಮುದ್ದು ರಾಕ್ಷಸಿಗೆ ವಿಜಯ ಪ್ರಕಾಶ್ ಸರ್ ಜೊತೆಗೆ ನಮ್ಮ ಅಲಿಶ್ಮಾ ನಾಣೆ ಅವರಿಗೆ ಧ್ವನಿ ಕೊಟ್ಟು ಪ್ರೀತಿಯಿಂದ ಹಾಡಿರುವಂತಹ ಹಾರ್ಷಿಕಾ ದೇವನಾಥ್, ದಯವಿಟ್ಟು ಬರಬೇಕು. ಎಸ್, ಮೊದಲನೇದಾಗಿ ಹಾರ್ಟ್ಲಿ ವೆಲ್ಕಮ್ ಟು ಟ್ರೈಲರ್ ಲಾಂಚ್ ಇವೆಂಟ್. ನೇರವಾಗಿ ನಾಗೇಂದ್ರ ಪ್ರಸಾದ್ ಸರ್, ಎಲ್ಲರೂ ನಿಮ್ಮ ಪದಗಳನ್ನ ಬಳಸುವಂತಹ ರೀತಿಗೆ ಅಭಿಮಾನಿಗಳು ನಾವೆಲ್ಲರೂ. ಅದರಲ್ಲೂ ಒಂದೇ ನಿಮಿಷ ಅವ್ರು ಮಾತಾಡೋದು ಕ್ಯಾಪ್ಚರ್ ಆಗಬೇಕು ಮೀಡಿಯಾಗೆ, ನಮ್ಮ ಸಿನಿಮಾಗೆ ಮತ್ತಷ್ಟು ಜನರಿಗೆ ತಲುಪಬೇಕು ಅಂತ ಇದ್ರೆ ಸ್ವಲ್ಪ ಸೈಲೆಂಟ್ ಆಗಿರ್ಬೇಕು. ಸೈಲೆಂಟ್ ಆಗಿರ್ಬೇಕು. Okay. ಈಗ ಮೊದಲನೇದಾಗಿ ನೇರವಾಗಿ ನಮ್ಮ ಮುದ್ದು ರಾಕ್ಷಸಿಯ ಬ್ಯೂಟಿಫುಲ್ ಲಿರಿಕ್ಸ್ ಅನ್ನ ಕೊಟ್ಟಿರುವಂತಹ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮ್ಗೆ. ನಮ್ಮ ಟ್ರೈಲರ್ ಈಗಷ್ಟೇ ಬಿಡುಗಡೆ ಆಯಿತು. ವಾಮನದ ಬಗ್ಗೆ ನಿಮ್ಮ ಮಾತು.
ಮೊಬೈಲ್ಗಳು ಅಥವಾ ಟಿವಿ ಕ್ಯಾಮ್ರಾಗಳೇನಿದೆ ಇದಕ್ಕೆ ಸೌಂಡ್ ನಾವು ಮಾತಾಡೋದು ಕ್ಯಾಪ್ಚರ್ ಆಗಬೇಕು ಅಂದ್ರೆ ಇಷ್ಟು ನಿಶ್ಶಬ್ದವಾಗಿರ್ಬೇಕು. ಆಯ್ತಾ? ಯಾವತ್ತೂ ಗೊತ್ತಾ, ಮಾತಾಡಿ ಮುಗಿಸ್ತೀವಲ್ಲ, ಆ ಮುಗಿಸಿದ ಗ್ಯಾಪ್ ಅಲ್ಲಿ 2 ನಿಮಿಷ ಹೋಗಿ ಇವ್ರು ಮಾತಾಡೋದು ಡಿಸ್ಟರ್ಬ್ ಆಗಲಿ, ಪರವಾಗಿಲ್ಲ. ಓಕೆನಾ? ಒಬ್ಬೊಬ್ರು ಮಾತಾಡುವಾಗ 2 ನಿಮಿಷ ಜಾಸ್ತಿ ಯಾರು ಮಾತಾಡಲ್ಲ ಇಲ್ಲಿ. ನೀವು ಕೂಗ್ತಾ ಇದ್ರೆ ನಾವು 2 ಅವರ್ ಮಾತಾಡ್ತೀವಿ, ಯಾರಿಗೂ ಕೇಳಿಸಲ್ಲ. ಆಮೇಲೆ 2 ನಿಮಿಷ. ನಾನು ತುಂಬಾ ಫ್ರೆಶ್ ಆಗಿ ಬಂದೆ, ನೀವೆಲ್ಲ ಹೆಂಗೆ ಸೊಪ್ಪು ಮಾಡ್ಬಿಟ್ರಿ ನನ್ನ. ತುಂಬಾ ಸಂತೋಷ ಆಗುತ್ತೆ. ವಾಮನ ಇದು ನನಗೆ ಹೆಂಗ ಅನಿಸ್ತಿದೆ ಅಂದ್ರೆ, ವಾಮನ ಅಂದ್ರೆ ತ್ರಿವಿಕ್ರಮ. 3 ಹೆಜ್ಜೆ ಇಡ್ತಾನೆ ವಾಮನ. ಆ 3 ಹೆಜ್ಜೆ ನೀವೆಲ್ಲ ಸೇರಿ ಇಲ್ಲೇ ಇಟ್ಟಂಗಿದೆ ಅಪ್ಪ. ಎಲ್ಲ ಸೇರಿ ಇಡೀ ಪ್ರಸನ್ನಾಗೆ ಇರುವಂತ ಒಂದು ದೊಡ್ಡ ಇತಿಹಾಸ, ಕನ್ನಡ ಚಿತ್ರಗಳ ಬಗ್ಗೆ ಇರುವಂತ ದೊಡ್ಡ ಇತಿಹಾಸ. ಆ ಇತಿಹಾಸ ಪುನಃ ಮರುಕಳಿಸಲಿ ಅಂತ ಕೇಳ್ಕೊತೀನಿ. ವಾಮನ ಚಿತ್ರದ ಮೂಲಕ ಪುನಃ ಮರುಕಳಿಸಲಿ. ನಾನೇನು ಹೆಚ್ಚಿಗೆ ಮಾತಾಡೋದೇನಿಲ್ಲ. ನೀವಾಗಲೇ ಸೂಪರ್ ಡೂಪರ್ ಹಿಟ್ ಮಾಡಿದ್ದೀರಿ, ಮುದ್ದು ರಾಕ್ಷಸಿ. ಇನ್ನು ಉಳಿದ ಎಲ್ಲ ಹಾಡುಗಳು ಮತ್ತು ಇನ್ನೇನು ಏಪ್ರಿಲ್ 15 ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾನ ಸೂಪರ್ ಡೂಪರ್ ಹಿಟ್ ಮಾಡಿ ಧನ್ವೀರ್, ರೇಷ್ಮಾ, ನಮ್ಮ ಮುದ್ದು ಅಮ್ಮ ತಾರಮ್ಮ, ಸಂಪತ್ ಸರ್, ಪೆಟ್ರೋಲ್ ಪ್ರಸನ್ನ, ಇನ್ನಷ್ಟು ಕಲಾವಿದರು, ಬಹಳ ದೊಡ್ಡ ಕಲಾವಿದರ ದಂಡೆ ಇದೆ. ಎಲ್ಲ ಕಲಾವಿದರಿಗೆ ಒಳ್ಳೇದಾಗಲಿ. ನಮ್ಮ ಚೇತನ್ ಗೌಡರು ನಿರ್ಮಾಪಕರು, ರೂಪಾ ಮೇಡಮ್ ಎಲ್ಲ ಅವರು ಸೇರೋಗಿದ್ದಾರೆ ಇಲ್ಲೇ. ಎಲ್ರಿಗೂ ಒಳ್ಳೇದಾಗಲಿ. ಶಂಕರ್ ರಾಮನ್, ರಾಮ ಈಶ್ವರ ಇಬ್ರು ಇದ್ದಾರೆ ನಮ್ಮ ಡೈರೆಕ್ಟರ್ ಹೆಸರಲ್ಲಿ. ಶಿವ ಕೇಶವ ಇಬ್ರು ಇದ್ದಾರೆ. ಶಂಕರರಾಮನ್ಗೆ ತುಂಬಾ ದೊಡ್ಡ ಯಶಸ್ಸು ಸಿಗಲಿ. ಮೊದಲನೇ ಸಿನಿಮಾ ಇದು. ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸ್ತೀನಿ. ಅಂಡ್ ಈ ಸಿನಿಮಾದ ಮೂಲಕ ಪರಿಚಯ ಆಗ್ತಾ ಇರುವಂತಹ ಗಾಯಕಿ ಹರ್ಷಿತಾ. ಆ ಮೊದಲ ಸಿನಿಮಾ, ಮೊದಲ ಹಾಡು ಸೂಪರ್ ಡೂಪರ್ ಹಿಟ್ ಮಾಡಿದ್ಯಮ್ಮ. ನಿಮ್ಮ ಅದೃಷ್ಟವಂತೆ, ಒಳ್ಳೆಯದಾಗಲಿ. ಬಾಬಿಯವರ ಮಗಳು. ಇನ್ನು ಅಜನೀಶ್ ಲೋಕನಾಥ್, ಕನ್ನಡದ ಭರವಸೆಯ ಅಂತ ಹೇಳಲ್ಲ. ಈಗಾಗಲೇ ಬರೀ ಕನ್ನಡ ಅಲ್ಲ, ದಕ್ಷಿಣ ಭಾರತದ ಮತ್ತು ಭಾರತದ ಬೇರೆ ಬೇರೆ ಭಾಷೆಗಳಿಗೂ ಕೂಡ ಸಂಗೀತ ಮಾಡ್ತಾ ಇರುವಂತ ನಮ್ಮ ಅಜನೀಶ್ ಲೋಕನಾಥ್ ಇನ್ನಷ್ಟು ಉಜ್ವಲ ಆಗಲಿ ಭವಿಷ್ಯ. ಧನ್ವೀರ್, ನನಗೆ ಇಡೀ ಟ್ರೈಲರ್ ನೋಡಿದಾಗ ಲುಕ್ಸು ಅದೆಲ್ಲ ತುಂಬಾ ಅಪೀಲಿಂಗ್ ಆಗಿತ್ತು. ಅಂಡ್ ನಿಮ್ಮಿಬ್ಬರು ಕಾಂಬಿನೇಷನ್ ಸೂಪರು. ತುಂಬಾ ಒಳ್ಳೇದಾಗಲಿ, ದೊಡ್ಡ ಹಿಟ್ ಆಗಲಿ ಅಂತ ಹಾರೈಸ್ತೀನಿ. ಬಡವ ಹೀರೋ ಆಗಿದ್ರು, ಬಡವ ಮನೆ ಆಗಿದ್ರು, ತುಂಬಾ ಎಮೋಷನಲ್ ಆಗಿ ಕಾಣುವಂತ ತಾಯಿ. ಶ್ರೀಮಂತ ಹೀರೋ ಆಗಿದ್ರು ಎಮೋಷನಲ್ ಆಗಿ ಕಾಣುವಂತ ತಾಯಿ ಅಂದ್ರೆ ತಾರಮ್ಮ ಒಬ್ಬರೇ ನಮಗೆ. ಸಂಪತ್ ಸರ್, ನಮ್ಮ ಪೆಟ್ರೋಲ್ ಪ್ರಸನ್ನ ಬಗ್ಗೆ ಹೇಳಂಗಿಲ್ಲ. ಸುಮಾರು 20 ವರ್ಷಗಳಿಂದ ಎಲ್ಲ ಚಿತ್ರರಂಗನ ಆಡುತ್ತಿದ್ದಾರೆ ನಮ್ಮ ಸಂಪತ್ ಸರ್ ಅಂತೂ. ಎಲ್ರಿಗೂ ಒಳ್ಳೇದಾಗಲಿ, ತುಂಬಾ ಒಳ್ಳೇದಾಗಲಿ ಅಂತ ಹಾರೈಸ್ತಾ, ಇನ್ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ಕಲಾವಿದರು, ತಂತ್ರಜ್ಞರು, ನಮ್ಮ ಚೇತನ್ ಗೌಡರು ಒಂಥರ ಪ್ರೀಕ್ರಮವಾಗಿ ಈ ಸಿನಿಮಾನ ಈಗ ಏಪ್ರಿಲ್ 10ಕ್ಕೆ ರಿಲೀಸ್ ಮಾಡ್ತಿದ್ದಾರೆ. ತುಂಬಾ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. Thank you so much, Nagendra Prasad. ಸ್ಟುಡಿಯೋಲಿ ಸೌಂಡು ಇಲ್ಲಿ ಇಡೀ ಪ್ರಪಂಚ ಈ ಸಿನಿಮಾದಿಂದ ಚೇತನ್ ಸರ್, ಆಲ್ ದಿ ಬೆಸ್ಟ್. ತುಂಬ ನಿರೀಕ್ಷೆ
ಅಂತ ಸಿನಿಮಾ ಬರ್ತಾ ಇದೆ, ನಿಮಗೆಲ್ಲ ಒಳ್ಳೆಯದಾಗಿ ಮತ್ತು ತಾರಣ್ಣ, ಕೃಷ್ಣ ಅವರು, ಸಂಪತ್ ಸರ್, ಪ್ರಸನ್ನ ಸರ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ಮತ್ತೆ ನಮ್ಮ ಮುದ್ದು ಮುದ್ದು ರಾಕ್ಷಸಿ ಸಾಂಗ್ ಹಾಡಿರೋ ಹರ್ಷಿಕಾ ಇಲ್ಲೇ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ತುಂಬ ಹಾಡ್ಕೊಟ್ರಿ. ಮತ್ತು ನಮ್ಮ ಈ ಸಂಜೆ ಹಾಡುವಂಥ ಬಾಬಿ ಅವರು ಇದ್ದಾರೆ. ಥ್ಯಾಂಕ್ ಯು ಬಾಬಿ, ಥ್ಯಾಂಕ್ ಯು ಸೋ ಮಚ್. ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರ ಸಹಕಾರ ನಮ್ಮ ಇಡೀ ಚಿತ್ರತಂಡಕ್ಕೆ ಇದೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. Thank you so much. And Bobby ma'am. And Grishma Garu, thank you so much. And Darshan sir, ತುಂಬಾ ಧನ್ಯವಾದಗಳು. ಈ ಕೂಗಿ ಗ್ಯಾಪಲ್ಲಿ ಗ್ಯಾಪ್ ಆಯ್ತು ಮಾತಾಡೋದ್ಬಿಡಿ. ಯಾಕೆ ಫಿಲ್ ಮಾಡೋಕೆ ಮತ್ತೆ ಬಂದೆ ನಾನು ಟೆನ್ಷನ್ ತಗೊಳ್ಳಿ. ಓಕೆ, ಈಗ ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಗ್ರೂಪ್ ಫೋಟೋ ಎಲ್ಲರೂ ನೆತ್ಕೋಬೇಕು. ನಾನು ಥ್ಯಾಂಕ್ ಯು. ಅದೀಗ ಮುಂದೆ ನಮ್ಮ ಇದೀಗ ನಮ್ಮ ಕಲಾವಿದ್ರನ್ನ ಕರೆಯುವಂತ ಸಮಯ. ಪೆಟ್ರೋಲ್ ಪ್ರಸನ್ನ ಸರ್ ದಯವಿಟ್ಟು ಬರಬೇಕು ಸರ್ ಇಲ್ಲಿ ಮಾತಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಬಬ್ಬಲ್ ತಂಡದ ಪರವಾಗಿ ಹೇಳ್ತಾ ಈಗ ನಮ್ಮ ವಾಮನ ಸಿನಿಮಾ ನಿಮಗೂ ಕೂಡ ಗೊತ್ತಿರೋ ಹಾಗೆ ಶಂಕರ್ ರಾಮನ್ ಅವರ ನಿರ್ದೇಶನದಲ್ಲಿ ಚೇತನ್ ಗೌಡ ಅವರ ನಿರ್ಮಾಣದೊಂದಿಗೆ ಧರ್ಮಿ ಅವರು, ಅದೇ ರೀತಿಯಾಗಿ ರೇಷ್ಮಾ ನಾಣಿ ಅವರ ಜೊತೆಗೆ ಎಲ್ಲ ಕಲಾವಿದರು, ತಂತ್ರಜ್ಞರು ಒಂದೊಳ್ಳೆ ಸಿನಿಮಾವನ್ನ ಏಪ್ರಿಲ್ 10ನೇ ತಾರೀಕು ನಿಮ್ಮೆಲ್ಲರ ಮುಂದೆ ತರ್ತಾ ಇದ್ದಾರೆ. ಹಾಗಾಗಿ ತಡ ಮಾಡದೆ ನಮ್ಮ ಸಿನಿಮಾದ ಟೆಕ್ನಿಷಿಯನ್ಸ್ ಅನ್ನ ವೇದಿಕೆ ಮೇಲೆ ಕರೆದು ಮಾತನಾಡಿಸುವಂತಹ ಸಮಯ. ಹಾಗಾಗಿ ಮೊದಲನೇದಾಗಿ ನಮ್ಮೊಂದಿಗಿದ್ದಾರೆ ಕನ್ನಡ ಎಸ್ ಲೈಕ್ ಬರಲಿ ಅಲ್ಲ, ವೇಟ್ ಮಾಡ್ತೀರಲ್ಲ, ಸೂಪರ್ ಎಸ್. ವಿಷಯ ಏನಂತ ಹೇಳ್ತೀನಿ ನೋಡಿ, ಲೈಟ್ಸ್ ಆಫ್ ಆಗೋದಕ್ಕೆ ಕಾರಣ ಯಾರು ಗೊತ್ತಾ? ಅಲ್ಲಿ ನೀವು ತಳ್ಳಾಗೋದ್ವಲ್ಲ ಅವರೇ. ಒಂದ್ ಸ್ವಲ್ಪ ಹಿಂದೆ ಹೋದ್ರೆ ಜೊತೆ ಜೊತೆಗೆ ಅಮೇಜಿಂಗ್ ಆದಂತಹ ಎಲ್ಲ ಹಿರಿಯ ಕಲಾವಿದರಿದ್ದಾರೆ. ಅವರ ಜೊತೆ ಜೊತೆಗೆ ಎಲ್ಲ ತಂತ್ರಜ್ಞರನ್ನ ಒಳಗೊಂಡಂತೆ ನಮ್ಮ ವಾಮನ ಸಿನಿಮಾದ ಈಗಾಗಲೇ 3 ಹಾಡುಗಳು, ಒಟ್ಟು 4 ಹಾಡುಗಳು ಎಲ್ಲಾ ಕಡೆಗೆ ಆಗಿ ವೈರಲ್ ಆಗ್ತಾ ಇದೆ. ಹಾಗಾಗಿ ಇದೀಗ ನೇರವಾಗಿ ನಮ್ಮ ವಾಮನ ಸಿನಿಮಾದ ಆಕ್ಷನ್ ಟೀಸರ್ ಹಾಗೂ 3 ಹಾಡುಗಳನ್ನ ಪ್ಲೇ ಮಾಡುವಂತಹ ಸಮಯ. ಒಂದು ಸ್ವಲ್ಪ ಅವರನ್ನ ಆ ಕಡೆ ಕರ್ಕೊಂಡು ಹೆಮ್ಮೆಯ ಸಿನಿಮಾವಾಗಿ ಮೂಡಿಬರೋದಕ್ಕೆ ಸಿದ್ಧವಾಗಿ ನಿಂತಿರುವಂತಹ ಏಪ್ರಿಲ್ 10ನೇ ತಾರೀಕು ಬೆಳವಣಿಗೆ ರೆಡಿಯಾಗಿ ನಿಂತಿರುವಂತಹ ವಾಮನ ಸಿನಿಮಾದ ಅಫಿಷಿಯಲ್ ಟ್ರೈಲರ್ ಅನ್ನ ಲಾಂಚ್ ಮಾಡುವಂತಹ ಸಮಯ. ಅಫಿಷಿಯಲ್ ಟ್ರೈಲರ್ ಅನ್ನ ಲಾಂಚ್ ಮಾಡೋದು ಯಾರು ಅನ್ನೋದು ನಿಮ್ಮೆಲ್ಲರಿಗೋಸ್ಕರ ಒಂದು ಸ್ಪೆಷಲ್ ರೀಡ್ ಇದೆ. ಆದರೆ ಅದಕ್ಕೆ ಮೊದಲು ಒಂದು ಸ್ವಲ್ಪ ಮೂವ್ ಆಗಬೇಕು ಪ್ಲೀಸ್. ಕನ್ನಡದ ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಒಂದು ಸ್ಪೆಷಲ್ ಜಾಗದಿಂದ ಕಳಿಸಿದ್ದಾರೆ. ಎಲ್ಲ ಕಳಿಸಿ ನಿಮಿಷ ಸೆಲೆಬ್ರೇಷನ್ ಇದೆ, ಕಳಿಸಿ ಅದನ್ನ ಸರ್. ಹೋಗಿ ಸರ್, ದಯವಿಟ್ಟು ಕಳಿಸಿ, ಬೇರೆ ಇಟ್ಕೊಂಬೇಡಿ.
ಸರ್ ಪ್ಲೀಸ್ ಪ್ಲೀಸ್ ಇಟ್ಸ್ ಅ ರಿಕ್ವೆಸ್ಟ್. ಈ ವಿಡಿಯೋ ಸಿಲಿಕಾನ್ ಸಿಟಿಗೆ ಶಿವಗೇರಿ ಹಲವಾರು ಉತ್ಸವಗಳು ಬಂದಿಲ್ಲ. ನಾಳೆ ಕರಾಡು ಕಿಲಾಡಿ ಅಂತ ಓಡಾಡ್ತಾರಲ್ಲ ಪಾಪಣ್ಣ once again
ಮೊದಲನೇದಾಗಿ ಮೂವರು ಖಳನಾಯಕರನ್ನ ನೋಡಿ ನನ್ನ ಕಾನ್ಫಿಡೆನ್ಸ್ ಸ್ವಲ್ಪ ಕಡಿಮೆ ಆಗಿದೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ವಾಮನ ಸಿನಿಮಾದ ಟ್ರೈಲರ್ ಈಗಷ್ಟೇ ಲಾಂಚ್ ಆಯಿತು. ವಾಮನದ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ, ನಮ್ಮ ಇಡೀ ಸಿನಿಮಾ ತಂಡದ ಬಗ್ಗೆ ನಿಮ್ಮೆಲ್ಲರ ಮಾತು. ಸ್ಟಾರ್ಟ್ ವಿತ್ ಕಾಕ್ರೋಚ್ ಸುದಿಯೋ. ಓಕೆ, ಪೆಡ್ರೋ ಪ್ರಸನ್ನ ಸರ್, ನಿಮ್ಮಿಂದ ಮಾತು ಶುರು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಮಾತಾಡಿ ಸಾಕು, ಮಾತಾಡಿ ಸಾಕು, ಬಂದಿದೆ ಈ ಹಾಡನ್ನ ನಾನು ಏನಕ್ಕೆ ನೆನೆಸ್ಕೊಳ್ತಾ ಇದ್ದೀನಿ ಅಂದ್ರೆ 2000 ಇಸ್ವಿಲಿ ನಮ್ಮವ್ವನ ಡಿ ಬಾಸ್ ನೋಡಿ ರಾಜ ಇದ್ದಂಗೆ ರಾಜ್ ಕಡೆ ಐತೆ ಮಗ, ಹಂಗೆ ರಾಜ್ ಕಡೆ ಐತೆ ಮಗ, ಮಂಡ್ಯದವ್ರು ಹಂಗೆ ಮಾತಾಡೋದು ನಮ್ಮವ್ವ. ಇವತ್ತು ನನ್ನ ತಾಯಿ ಇಲ್ಲ. 2009 ಫೆಬ್ರವರಿ 16 ಡಿ ಬಾಸ್ ಬರ್ತಾರೆ ದಿನವೇ ಒಂದು. ತುಂಬಾ ದುಃಖ ಆಗುತ್ತೆ. ಮತ್ತೆ ನಮ್ಮವ್ವ ಮಾತು ಸತ್ಯ ಆಯ್ತು, ನನಗೂ ನನಗೆ ಖುಷಿ ಕೊಡುತ್ತೆ. ಪ್ರಸನ್ನ ಚಿತ್ರಮಂದಿರ ನನ್ನ ಹೆಸರು ಬಂದಿದ್ದೆ. ಪ್ರಸನ್ನ ಥಿಯೇಟ್ರು ಇಲ್ಲಿ ಓಪನ್ ಆಗಿದ್ಮೇಲೆ ನಾನು ಪ್ರಸನ್ನ ಆದೆ. ನಾನು ಪ್ರಸನ್ನ ಕುಮಾರ, ಈಗ ಪೆಟ್ರೋಲ್ ಪ್ರಸನ್ನ. ಡಿ ಬಾಸ್ ನನ್ನ ಸತ್ಯ ಡೈರೆಕ್ಟರ್ ಅವಕಾಶ ಕೊಟ್ಟಾಗ ನನ್ನ ಎದುರಿನ ಕೈ ಇಟ್ಟ ಒಬ್ಬ ನಾಯಕನತ್ತ ಯಾರಾದ್ರೂ ಇಟ್ಟೆ. 22 ವರ್ಷ ಕನ್ನಡ ಚಿತ್ರರಂಗದಲ್ಲಿ ನಾನು ಇದ್ದೀನಿ. ಆದ ಕಾರಣ ಡಿ ಬಾಸ್. ಅದಾದ್ಮೇಲೆ ನನ್ನ ಎಲ್ಲ ಕನ್ನಡ ಚಿತ್ರರಂಗದ ನಾಯಕರು, ನಿರ್ಮಾಪಕರು, ನಿರ್ದೇಶಕರು ಅವಕಾಶ ಕೊಟ್ಟಿದ್ದಕ್ಕೆ ನಾನು ರಾಜ ಥ್ಯಾಂಕ್ ಯು ಡಿ ಬಾಸ್. ಮತ್ತೆ ವಾಮನ ಎಲ್ಲರೂ ಒಳ್ಳೆದಾಗಲಿ, ಸಿನಿಮಾ ಗೆಲ್ಲಿ. ನಾನು ಒಂದು ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಓಕೆ, ಎಲ್ಲರಿಗೂ ಒಳ್ಳೆದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೀವು ಮಾತಾಡೋದಿದ್ರೆ ಲಾಸ್ಟ್ ಬಗ್ಗೆ ಮಾತಾಡ್ಬೋದು. ಇವತ್ತು ಈ ಜನನೆಲ್ಲ ನೋಡಿ ಪ್ರಸನ್ನವಾಯ್ತು ಥಿಯೇಟ್ರು. ನಾನು ಇದೇ ಪ್ರಸನ್ನ ಮೊದಲಲ್ಲಿ ಆಡ್ಕೊಂಡು ಬೆಳೆದ ಮಗು. ನಮ್ಮ ಮನೆ ಇಲ್ಲೇ ಹಿಂದೆ ಇದ್ದಿದ್ದು ಕೆಂಪಾಪುರ ಅಂಗಳದಲ್ಲಿ. ನಾನು ಯಾವಾಗ ಒಂದು ಮಾತು ಹೇಳ್ತಿರ್ತೀನಿ, ಈ ಭಕ್ತರೆಲ್ಲ ಒಂದ್ ಕಡೆ ಸೇರಿದ್ರೆ ಅದು ದೈವ ಮಂದಿರ, ಈ ದೇವರೆಲ್ಲ ಒಂದ್ ಕಡೆ ಸೇರಿದ್ರೆ ಅದು ಚಿತ್ರಮಂದಿರ ಅಂತ. ಮೊದಲಿಗೆ ಡಿ ಬಾಸ್ ಇಂದ ಶುರು ಮಾಡ್ತೀನಿ. ಎಲ್ಲ ಅಣ್ಣನ ಸೆಲೆಬ್ರಿಟೀಸ್ಗೂ ನಮಸ್ಕಾರ. ಈ ಸಿನಿಮಾ
ಹಿಂದೆ ಒಂದು ಶಕ್ತಿ ಇದೆ, ಅದು ಬರೀ ಬೆಳಕಲ್ಲ, ಅದು ದಿವ್ಯ ದರ್ಶನ. ಅಣ್ಣನ ಹೆಸರು ಬಂದ್ರೆ ಥಿಯೇಟ್ರು ಔಷಧಿ ಪ್ರದರ್ಶನ. ಈಗ ಗಂಭೀರ್ ಸರ್ದು ಅಣ್ಣಂದು ಅದು BT ನೋಡ್ತಿದ್ದಾಗ ಒಂದು ನೆನಪಾಯ್ತು. ಆದ್ರೆ ಒಂದು ವಿಷಯ ಇದೆ, ಇದು ಆಕ್ಚುಲಿ ದರ್ಶನ್ ಸರ್ಗೂ ಗೊತ್ತಿಲ್ಲ, ಇದು ಅಣ್ಣನವ್ರಿಗೂ ರೀಚ್ ಆಗೋರ್ಗು ಶೇರ್ ಮಾಡ್ಬೇಕು ನೀವು. ಅದೇನು ತೋರಿಸ್ತೀನಿ, ಇದು ದರ್ಶನ್ ಸರ್ಗೂ ಗೊತ್ತಿಲ್ಲ. ಈಗ ಇದೊಂದು ಫೋಟೋ ಬಂತು ಗಂಭೀರ್ ಸರ್ ಹಿಂದೆ ಇರೋದು. ಈ ಫೋಟೋನ ಒಂದಷ್ಟು ವರ್ಷಗಳಿಂದ ನಾನು ಬರೆದಿದ್ದು, ನಾನು ಮಾಡಿದ್ದು ಈ ಫೋಟೋ. ಇದು ದರ್ಶನ್ ಸರ್ಗೂ ಗೊತ್ತಿಲ್ಲ ಆಕ್ಚುಲಿ. ಬ್ಯೂಟಿಫುಲ್ ಮನ್ಸುಗಳು ಸಿನಿಮಾ ಟೈಮಲ್ಲಿ ಅಣ್ಣ ಸಪೋರ್ಟ್ ಮಾಡಕ್ ಬರ್ತಿದ್ದಾರೆ ಅಂತ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೆ. ಅಲ್ಲಿ ಮಾತು ನಡೀತಿತ್ತು ಸರ್ಗೆ ಏನ್ ಕೊಡ್ಬೋದು ಅಂತ. ಅಲ್ಲಿ ಮಾತನಾಡಿವಾಗ ನಾನು ಒಂದು ಮಾತಂದೆ ಪ್ರೊಡ್ಯೂಸರ್ಗೆ, ಕೋಟಿಗಟ್ಟಲೆ ಬೆಲೆ ಬಾಳೋ ಕಾರ್ಗಳನ್ನ ರೋಡಲ್ಲಿ ನಿಲ್ಸೋರೆ, ಏನ್ ಮಾಡ್ತಿದ್ರಿ ನೀವು ಅವ್ರಿಗೆ? ಪ್ರಪಂಚದ ಯಾವುದೇ ಮೂಲೆಯಿಂದ ತಂದ್ರು ಅದು ನೋಡಿರ್ತಾರೆ, ಅವ್ರ ಗೋಡನಲ್ಲಿ ಇರುತ್ತೆ. ನೀವು ಯಾರು ಊಹಿಸಿದಂಥದ್ದು ಏನಾದ್ರು ನಾನು ಮಾಡ್ಕೊಡ್ತೀನಿ, ನನ್ನ ನಂಬಿ ಅಂತ ಹೇಳಿದ್ದೆ. ಆಯ್ತು ಮಾಡು ಅಂತಿದ್ರು. ಕೋಟಿಗಟ್ಟಲೆ ಕಾರಣ ರೋಡಲ್ಲಿ ಇಟ್ರು. ಈ ಬಡವನ ಚಿತ್ರಕಲೆಗೆ ಕೋಟಿ ಬೆಲೆ ಕೊಟ್ಟು ಇವತ್ತು ಕುತ್ಕೊಳ್ಳೋ ಜಾಗದಲ್ಲಿದೆ. ಇದು ಇವತ್ತಿಗೂ ದರ್ಶನ್ ಸರ್ ಗೊತ್ತಿಲ್ಲ. ಇದು ಅವರು ರೀಚ್ ಆಗೋವರೆಗೂ ಶೇರ್ ಆಗಲಿ. ಅದಾದ್ಮೇಲೆ ವಾಮನ ಚಿತ್ರಕ್ಕೆ ಬರ್ತೀನಿ. ವಾಮನ ಚಿತ್ರದಲ್ಲಿ ಎಲ್ಲವೂ ಜಾಸ್ತಿನೇ ಇತ್ತು, ಕೇಳಿದ್ದಕ್ಕಿಂತ ಹೆಚ್ಚಾಗಿ ಸಿಕ್ತಿತ್ತು. ಮೊದಲಿಗೆ ಶಂಕರ್ ಸರ್ ಬರೆದಂಥ ಡೈಲಾಗ್ಗಳು ನಾನು ಕೇಳಿದ್ದಕ್ಕಿಂತ ಹೆಚ್ಚಾಗಿತ್ತು. ಯಾವ್ದು ಹೇಳ್ಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಿದ್ದಷ್ಟು ಚೆನ್ನಾಗಿತ್ತು. ಅದಾದ್ಮೇಲೆ ಚೇತನ್ ಸರ್ ಬಗ್ಗೆ ಹೇಳಬೇಕು. ಚೇತನ್ ಸರ್ಗೆ ಡಾಲ್ಡಾ ಕೇಳಿದ್ರೆ ಬೆಣ್ಣೆ ತರಿಸ್ಕೊಡೋರು, ಪುಷ್ಕ ಕೇಳಿದ್ರೆ ಬಿರಿಯಾನಿ ಕೊಡ್ಸೋರೆ ಅಂತ ಒಳ್ಳೆ ಪ್ರೊಡ್ಯೂಸರು. ಮತ್ತೆ ನಾನು ಭೀಷ್ಮ ಮೇಡಮ್, ಇದು 3ನೇ ಸಿನಿಮಾ. ಥ್ಯಾಂಕ್ ಯು ಮ್ಯಾಮ್. ತಾರಮ್ಮ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸಂಪತ್ ಸರ್, ಆದಿತ್ಯ ಮನೆ ಸರ್ ಎಲ್ಲರ ಜೊತೆ ಮಾಡಿದೆ. ಇದೆಲ್ಲ ಆದ್ಮೇಲೆ ಒಂದು 2 ಲೈನ್ ಹೇಳ್ಬೇಕು, ಬಿಕಾಸ್ ಇದ್ರ ಒಂಚೂರು ಇಂಗ್ಲೀಷ್ ಬರುತ್ತೆ, ಬೈಕೋಬೇಡಿ. ಯಾವಾಗಲೂ ನನ್ನ ಮೀಡಿಯಾ ಕೇಳ್ತಾರೆ, ಸುದೀ ನೀನು ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತೀಯ ಅಂತ. ಯಾವತ್ತೂ ಮಾಡಿಲ್ಲ, ಇವತ್ತು ಮಾಡಿದ್ದೀನಿ 2 ಲೈನು. ಯಾಕಂದ್ರೆ ನಾನು ಇಂಗ್ಲೀಷ್ ಬರಲ್ಲ, ಅದಕ್ಕೆ ಮಾಡಿದ್ದೀನಿ. ಗ್ರಾಮರ್ ತಪ್ಪಾದ್ರೆ ಕ್ಷಮಿಸಿ. ಈಗ ಒಂದು ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಈ ಸ್ಕೂಲ್ ಡೇಸ್ ಆರ್ ಗೋಲ್ಡನ್ ಡೇಸ್ ಅಂತ. ಅದು ಆಕ್ಚುಲಿ ದುಡ್ಡಿರೋರ್ ಮಕ್ಳಿಗೆ, ಬಡವ್ರ ಮಕ್ಳಿಗೆ ಯಾವಾಗಲೂ ಗೋಲ್ಡನ್ ಡೇಸೇ. ಸಾಕ್ಸ್ ಇದ್ರೆ ಶೂ ಇರಲ್ಲ, ಶೂ ಇದ್ರೆ ಲೇಸ್ ಇರಲ್ಲ, ಟೈ ಇರಲ್ಲ, ಯೂನಿಫಾರ್ಮ್ ಇರಲ್ಲ. ಹಿಂಗ್ ಬೆಳೆದ ಮಕ್ಕಳು ನಾವು ಅಗ್ರದಲ್ಲಿ. ನನ್ನ ಜೀವನದ ಗೋಲ್ಡನ್ ಡೇಸ್ ಅಂದ್ರೆ ವಾಮನ ಡೇಸ್ ಆರ್ ಮೈ ಗೋಲ್ಡನ್ ಡೇಸ್. ಬಿಕಾಸ್ ಐ ವಾಸ್ ವಿತ್ ಎ ಗೋಲ್ಡನ್ ಮ್ಯಾನ್ ಧನ್ವೀರ. ಅವ್ರ ಹೆಸರಲ್ಲಿ ಗೋಲ್ಡ್ ಇದೆ. ಹಂಗಾಗಿ ತುಂಬಾ ಥ್ಯಾಂಕ್ ಯು ಧನ್ವೀರ್ ಸರ್. ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ನನ್ನ. ನನಗೆ ಯಾವಾಗಲೂ ಧನ್ವೀರ್ ಸರ್ ನನಗೆ ನಾನು ಮೊನ್ನೆನೂ ಹೇಳಿದೆ, ಡಿ ಬಾಸ್ ಜೊತೆ ನಾನು 2 ಸಿನಿಮಾ ಮಾಡಿದ್ದೀನಿ, ಬಟ್ ಅವ್ರ ಜೊತೆ ದಿನಗಳು ಕಳೆದಿಲ್ಲ. ಬಟ್ ನಾನು ಧನ್ವೀರ್ ಸರ್ ಜೊತೆ ಇದ್ದ ಅಷ್ಟು ದಿನಗಳು ನನ್ನ ಕಣ್ಣಿಗೆ ಇವರು ಡಿ ಬಾಸ್ ಸರ್ನೇ ಕಾಣ್ತಿದ್ರು. ಬಿಕಾಸ್ ಅವರು ಅವ್ರ ಹುಡುಗರನ್ನ ಹೆಂಗ್ ಪ್ರೀತಿಯಿಂದ ನೋಡ್ಬೋದಾರೋ ಹಂಗೆ ಇವ್ರು ಹುಡುಗರನ್ನ ಪ್ರೀತಿಯಿಂದ ನೋಡ್ಬೋದಿದ್ರು. ನಾನು ಇವರಲ್ಲಿ ಅವರನ್ನು ಕಂಡೆ. ಥ್ಯಾಂಕ್ ಯು. Thank you so much, Dr. Sudhi sir, for all this, sir. ಬಿಗ್ ಬಾಸ್ ಜೊತೆ ಶಾಸ್ತ್ರಿ ಆಗ್ಬೋದು, ಕಾರಕ್ಕೆ ಆಗ್ಬೋದು, ಅಲಂಕೃಷ್ಣ ಆಗ್ಬೋದು, ಸಿನಿಮಾ ತುಂಬಾ ಅದ್ಭುತವಾಗಿದೆ. ಈ ಸಾಂಗ್ಗಳೆಲ್ಲ ನೋಡಿದ್ರೆ ದರ್ಶನ್ ನೋಡಿದ್ದಾರೆ. ತುಂಬಾ ಜನ ಇನ್ನು ಮಾತಾಡೋದಕ್ಕೆ ಎಲ್ಲ ಕಾಯ್ತಾ ಇದ್ದಾರೆ. ಪಾಪ ದೊಡ್ಡವರೆಲ್ಲ ಬಂದು ಇನ್ನು ವಾಮನ ಸಿನಿಮಾ, ಆ ಸಿನಿಮಾ ಸಣ್ಣ ಪಾತ್ರ ಆದರೂ ಪ್ರೀತಿಯಿಂದ ಕಟ್ಟಿದ್ದಾರೆ. ಯಾಕಂದ್ರೆ ಒಂದು ಪಾತ್ರಕ್ಕಿಂತ ನಮ್ಮ ಪ್ರೀತಿಯಿಂದ ಕರೀತಾರಲ್ಲ ಅಂತ ಸಿನಿಮಾ ನಾವು ಮಾಡಿದ್ದೀವಿ ಅನ್ನೋ ಸಂತೋಷ ನನಗೆ. ಬರೋ ತಿಂಗಳ 10ನೇ ತಾರೀಕು ವಾಮನ ಸಿನಿಮಾ ರಿಲೀಸು. ಇದೇ ರೀತಿ ಸೂಪರ್ ಡೂಪರ್ ಎಲ್ಲ ಪ್ರತಿ ಡೇಟ್ನೆಲ್ಲ
ಸರ್, ಸರ್, ಅದೇ ರೀತಿಯಾಗಿ ಕಾಮತ್ ಸುಧೀರ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ವಾಮನ ಸಿನಿಮಾಗೆ ಶುಭ ಹಾರೈಸೋದಕ್ಕೆ ಅಂತೇಳಿ ಅಯೋಗ್ಯ 2 ಸಿನಿಮಾದ ನಿರ್ಮಾಪಕರು ಮುನೇಗೌಡ ಸರ್ ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ವಿ. ಅದೇ ರೀತಿಯಾಗಿ ಅರಸಯ್ಯನ ಪ್ರೇಮ ಪ್ರಸಂಗ ಸಿನಿಮಾದ ನಿರ್ಮಾಪಕರು ರಾಜೇಶ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು. ಇನ್ನು ನಮ್ಮ ವಾಮನ ಸಿನಿಮಾದಲ್ಲಿ ಅದು ತಾರಮ್ಮ ಅವರನ್ನ ಮತ್ತಷ್ಟು ಇಷ್ಟಪಡುವಂತಹ ಹಾಡಿದೆ, ತಾಯಿಗೆ ಸಂಬಂಧಪಟ್ಟ ಹಾಡು. ಅದನ್ನ ಬರೆದಿರುವಂತಹ ಪ್ರಮೋದ್ ಮರವಂತೆ ಅವರು ನಮ್ಮ ಜೊತೆಗಿದ್ದಾರೆ. ಹಾರ್ಟ್ಲಿ ವೆಲ್ಕಮ್ ಪ್ರಮೋದ್ ಮರವಂತೆ ಅವರಿಗೆ. ಈಗ ಬರ್ತಾ ಇರೋರು ನಿರ್ಮಾಪಕರು ರಾಜೇಶ್ ಸರ್. ಹಾರ್ಟ್ಲಿ ವೆಲ್ಕಮ್ ರಾಜೇಶ್ ಸರ್, ಮತ್ತೊಮ್ಮೆ ನಿಮಗೂ ಕೂಡ. ಏನು ಮಾಸ್ಟರ್ ಭೂಷಣ್ ಅವರು ದಯವಿಟ್ಟು ಜಾಯಿನ್ ಆಗಬೇಕು. ಕೊರಿಯೋಗ್ರಾಫರ್ ಭೂಷಣ್ ಅವರು ಬಂದಿದ್ರೆ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮುನೇಗೌಡ ಸರ್, ಟ್ರೈಲರ್ ಲಾಂಚ್ ಆಯ್ತು, ಹೇಗನ್ನಿಸ್ತು? ವಾಮನ ಸಿನಿಮಾ ತಂಡಕ್ಕೆ ನಿಮ್ಮ ಬೆಸ್ಟ್ ವಿಶಸ್. ಎಲ್ಲರಿಗೂ ನಮಸ್ಕಾರ. ನಾನು ಅವಾಗಲಿಂದ ನೋಡ್ತಾ ಇದ್ದೀನಿ, ದರ್ಶನ್ ಸರ್ ಇಲ್ಲದೆ ಇದ್ರು ಕೋಣು ಇಲ್ಲೇ ದರ್ಶನ್ ಸರ್ ಹಾಗೆ ಮೇಡಮ್ ಅವರಿದ್ದಾರೆ, ತಾರಾ ಮೇಡಮ್ ಅವರಿದ್ದಾರೆ, ಆಮೇಲೆ ತಮ್ಮೀರವರು, ಎಲ್ಲರಿಗೂ ಒಳ್ಳೇದಾಗಲಿ. ಹಾಗೆ ನಮ್ಮ ಸ್ನೇಹಿತರು ಚೇತನ್ ಗೌಡ್ರು, ಏಪ್ರಿಲ್ 10ಕ್ಕೆ ವಾಮನ ರಿಲೀಸ್ ಆಗ್ತಾ ಇದೆ, ಅವ್ರಿಗೆಲ್ರಿಗೂ ಒಳ್ಳೇದಾಗಲಿ. ಎಲ್ಲ ಸಿನಿಮಾ ಥಿಯೇಟರ್ಗಳಲ್ಲಿ ಇದೇ ಥರ ಇವತ್ತು ಚಾವಣಿ ಎದ್ದೋ ಥರ ಕಿರ್ಚ್ತಾ ಇದ್ದಾರೆ, ಅಲ್ಲಿ ಥಿಯೇಟರ್ ಅವತ್ತು ನೋಡೋಣ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮುನಿಗೌಡ ಸರ್. ರಾಜೇಶ್ ಸರ್, ನಿಮ್ಮ ಬೆಸ್ಟ್ ವಿಶಸ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಜೈ ಡಿ ಬಾಸ್. ವಾಮನ ಸಿನಿಮಾ 10 ತಾರೀಕು ಏಪ್ರಿಲ್ ರಿಲೀಸ್ ಆಗ್ತಾ ಇದೆ. ಚೇತನ್ ಗೌಡ್ರಿಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಎಂಟರ್ ಟೈಮ್. ನಮ್ಮ ಹೀರೋ ಹೀರೋಯಿನ್ ಮತ್ತು ತಾರಮ್ಮ ಅವರು ಒನ್ಸ್ ಅಗೇನ್ ಚೇತನ್ ಗೌಡ್ರಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ರಾಜೇಶ್ ಸರ್. ಪ್ರಮೋದ್ ಮಾಡುವಂತೆ ಎಲ್ರಿಗೂ ನಮಸ್ಕಾರ. ಎಲ್ಲ ಕನ್ನಡ ಸಿನಿಮಾಭಿಮಾನಿಗಳಿಗೆ ನಮಸ್ಕಾರ. ದರ್ಶನ್ ಸರ್ ಅಭಿಮಾನಿಗಳಿಗೆ ನಮಸ್ಕಾರ. ಧನ್ವೀರ್ ಅವರ ಅಭಿಮಾನಿಗಳಿಗೆ ನಮಸ್ಕಾರ. ಸೊ ವಾಮನ ಸಿನಿಮಾದಲ್ಲಿ ಕಂದ ಕನಸ ರೂಪ ಎನ್ನುವಂಥ ಹಾಡನ್ನು ನಾನು ಬರೆದಿದ್ದೀನಿ. ತುಂಬ ವಿಶೇಷ ನನಗೆ ಈ ಹಾಡು, ಯಾಕಂದರೆ ನನ್ನ ವೃತ್ತಿ ಬದುಕಿನ ಸಾರ್ಥಕತೆ ಅಂತ ಭಾವಿಸ್ತೀನಿ. ಎವರ್ ಗ್ರೀನ್ ತಾರೆ ಅಂದರೆ ಅದು ನಮ್ಮ ತಾರಮ್ಮ ಅವರು. ನನಗೆ ಈಗಲೂ ನೆನಪಿದೆ, ಉಳಿದವರು ಕಂಡಂತೆ ಆ ದೃಶ್ಯ ನನಗೆ ತಾರಾ ಮೇಡಮ್ ಮತ್ತು ರಿಷಬ್ ಸರ್ ನಡುವಿರುವಂಥ ದೃಶ್ಯ ಇದೆಯಲ್ಲ, ಅದು ನನಗೆ ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದು ನೋಡಿದಾಗಲೇ ಅನ್ಸೋದು ಈ ಥರದೊಂದು ಹಾಡು ನನಗೆ ಬರೆಯೋ ಅವಕಾಶ ಸಿಕ್ಕಿದ್ರೆ ಹೇಗಿರೋದು ಅಂತ. ಸೊ ವಾಮನ ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲೇನು ಜನ ಸೇರಿದ್ದೀರಾ, ಇದೇ ಥರ ಏಪ್ರಿಲ್ 10ಕ್ಕೆ ಸೇರಿ ನಮ್ಮ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮಾಸ್ಟರ್ ಭೂಷಣ್ ಅವರು ಮಾತನಾಡಿ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮೇಡಮ್. ಸುಮಾರು ವರ್ಷ ಆದ್ಮೇಲೆ ನೋಡ್ತಾ ಇದ್ದೀನಿ ನಿಮ್ಮನ್ನ. ಇಂಥ ಒಂದು ದೊಡ್ಡ ಸಭೆಯಲ್ಲಿ ನೀವು ಸಿಗ್ತೀರ ಅನ್ಕೊಂಡಿರಲಿಲ್ಲ, ಆದರೂ ನಿಮ್ಮ ಹತ್ರ ಬರೋಕ್ಕೆ ಆಗಿಲ್ಲ. ಅವಾಗಿಂದ ಎಲ್ಲಿದ್ದೀರ ಅಂತ ಸಿಗಾಕೊಂಡು ಥ್ಯಾಂಕ್ ಯು. ವಾಮನ ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ನಮಗೆ ಇಲ್ಲಿ ಜಾತ್ರೆ ನೋಡಿದ್ರೆ ಅನಿಸ್ತಾ ಇದೆ. ಶಂಕರಮನ್ ಸರಿಗೆ ಮುಂದೆ ಒಳ್ಳೆದಾಗಿ ಸಿನಿಮಾಗಳು ಸಿಗ್ತಾ ಇದೆ, ಮುಂದೆ ದೊಡ್ಡ ಸಿನಿಮಾಗಳು ಮಾಡಲಿ ಅಂತ ನಾನು ಅನ್ಕೊತೀನಿ. ಚೇತನ್ ಸರ್, ಇಂಡಸ್ಟ್ರಿಯಲ್ಲೇ ಇರಿ ಸರ್, ಬಿಟ್ಟೋಗ್ಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಭೂಷಣ್ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಒಂದು ನೀವು ಫೋಟೋಗೆ ನಿಂತ್ಕೋಬೇಕು 4 ಜನ ಪ್ಲೀಸ್. ಒಂದು ಫೋಟೋ ಪ್ಲೀಸ್. ನಿರ್ಮಾಪಕರ ಜೊತೆಗೆ ಪ್ರಮೋದ್ ಮರವಂತೆ ಅವರು ಹಾಗೂ ಭೂಷಣ್ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಈಗ ನಾವು ಅನ್ನೋದಕ್ಕೆ ಮೊದಲು ನೀವು ಒಂದು ಸ್ವಲ್ಪ ಹಿಂದೋಗಿ ನೋಡೋಣ. ಪ್ಲೀಸ್ ಮೀಡಿಯಾದವರಿಗೆ ನೋಡಿ ಕವರೇಜ್ ಆಗ್ತಾ ಇಲ್ಲ. ವಾಮನ ಏಪ್ರಿಲ್ 10ಕ್ಕೆ ಬರ್ತಾ ಇದೆ ಅಂತ ಕರ್ನಾಟಕದ ಮಾತ್ರ ಅಲ್ಲ, ದೇಶದಲ್ಲಿರೋರು ಎಲ್ಲರೂ ಗೊತ್ತಾಗಬೇಕು ಅಂದ್ರೆ ಅದು ಮಾಧ್ಯಮದಲ್ಲಿ ಇರಬೇಕು. ಸೊ ನಾವೆಲ್ಲರೂ ಸಪೋರ್ಟ್ ಹೇಗೆ ಮಾಡಬೇಕು ಅಂದ್ರೆ ಒಂದು ಸ್ವಲ್ಪ ಹಿಂದೆ ಹೋಗ್ಬೇಕು ಅಷ್ಟೇ. ಒಂದು ಸ್ವಲ್ಪ ಹಿಂದೆ ಹೋಗಿ ಪ್ಲೀಸ್. ಈಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾರೆ. ವಾಮನ ಸಿನಿಮಾದಲ್ಲಿ ಧನ್ವೀರ್ ಸರ್ ಮೇಲೆ ನಮ್ಗೆ ಎಷ್ಟು ಪ್ರೀತಿ ಆಗುತ್ತೆ, ಖಂಡಿತವಾಗಿಯೂ ತಾಯಿ ಮೇಲೆ ಅಷ್ಟೇ ಪ್ರೀತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿ ಸಿನಿಮಾಗಳಲ್ಲೂ ಕೂಡ ಜೀವಿಸುವಂತಹ ನಮ್ಮ ಹೆಮ್ಮೆಯ ನಟಿ, ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ತಾರಮ್ಮ, ಡಾಕ್ಟರ್ ತಾರಾ ಅವರನ್ನ ತಾರಮ್ಮ ಪ್ರೀತಿಯ
ದಕ್ಷಿಣ ಭಾರತದ ಎಲ್ಲಾ ಚಿತ್ರರಂಗದಲ್ಲೂ ದಕ್ಷಿಣ ಭಾರತದ ಯಾವ ಭಾಷೆಯ ಸಿನಿಮಾಗಳನ್ನ ನೋಡಿದ್ರು ಕೂಡ ಅದರಲ್ಲಿ ಎಲ್ಲ ಹೀರೋಗಳು ಎನ್ನುವ ಒಬ್ಬ ವಿಲನ್ ಇದ್ರೆ ಅದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಂಪತ್ ರಾಜ್ ಸರ್. ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಚಿಕ್ಕರಾದ ನಾವು ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವೇದಿಕೆಗೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್ ಮಾ. ಇದೀಗ ನೇರವಾಗಿ ವಿಲ್ ಸ್ಟಾರ್ಟ್ ವಿತ್ ನಂಗೆ ಗೊತ್ತು ನೀವು ಅದೇ ಹೇಳ್ತೀರ ಅಂತ ಅದಕ್ಕೆ ನಾನು ಸಂಪತ್ ಸರ್ ನಿಮ್ಮನ್ನ ನಮ್ಮ ವೇದಿಕೆಗಳಲ್ಲಿ ನೋಡೋದೇ ನಮಗೆ ಯಾವತ್ತಿದ್ರು ಖುಷಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ವಾಮನ ಟ್ರೈಲರ್ ಈಗಷ್ಟೇ ಲಾಂಚ್ ಆಯಿತು. ವಾಮನ ಸಿನಿಮಾ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ ವಾಮನನ ಜೊತೆಯಾಗಿ? ಓಕೆ, ನೀವು ಟ್ರೈಲರ್ ನೋಡಿರ್ತೀರಾ. ಈ ಟ್ರೈಲರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಎಷ್ಟೋ ವರ್ಷದಿಂದ ಒಬ್ರು ಇದೇ ಹೈಟು, ಇದೇ ಕಟ್ಔಟು, ಇದೇ ಸ್ಟೈಲ್ ಬಂದು ಅವ್ರಿಗೆಲ್ಲೋ ಈಗ ಅದೇ ಕಟ್ಔಟು, ಅದೇ ಹೈಟು, ಅದೇ ಬಂದಿದೆ. ಅವರೇ ತನ್ವೀರ್ ನನಗೆ ಗೊತ್ತಿರೋಂಗೆ ಒಂದು ಬರೀ ಫ್ರೇಮ್ ಇಟ್ಟರೆ ಸಾಕು, ಸ್ಕ್ರೀನ್ ಕುತ್ಕೋತಾರೆ. ಸೊ ತನ್ವೀರ್ ಆಲ್ ವೆರಿ ಬೆಸ್ಟ್. ರೇಷ್ಮಾ ನಿಮಗೂ ಒಳ್ಳೇದಾಗಲಿ. ಆ್ಯಂಡ್ ನಮ್ಮ ಅಜ್ಮೀಶ್ ಎಕ್ಸ್ಟ್ರಾರ್ಡನರಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ತಾರಾ ಜೊತೆ ನಾನು ಆಲ್ರೆಡಿ ಕೆಲಸ ಮಾಡಿದ್ದೀನಿ, ಭಾಳ ವರ್ಷ ಗೊತ್ತು ತಾರಾ ಮೇಡಮ್ ಅವರು. ಆ್ಯಂಡ್ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ ಚೇತನ್ ಅವರು, ನಾನು 25-26 ವರ್ಷ ಆಗಿದೆ ಸಿನಿಮಾ ಬಂದು. ನಾನು ಎಲ್ಲ ಕಡೆ ಕೆಲಸ ಮಾಡ್ತೀನಿ, ನಿಮ್ಗೆ ಗೊತ್ತು. ಎಷ್ಟೋ ಪ್ರೊಡ್ಯೂಸರ್ಸ್ ನೋಡಿದ್ದೀನಿ, ನಿಮ್ಗೆ ಗೊತ್ತು. ಚೇತನ್ ಥರ ಒಂದು ಜೆಂಟಲ್ಮನ್, ಬಹಳ ಒಳ್ಳೆ ವ್ಯಕ್ತಿ. ಅದಾದ್ಮೇಲೆ ಪ್ರೊಡ್ಯೂಸರ್ ನಾನು ಫಸ್ಟ್ ಅವ್ರಿಗೆ ಕೇಳಿದ್ದು, ನಾನು ಅವ್ರನ್ನ ಭೇಟಿ ಆದಾಗ, ಸರ್ ನೀವು ಗ್ಯಾರಂಟಿ ಈ ಸಿನಿಮಾ ಮಾಡಕ್ಕೆ ಬಂದ್ರ ಅಂತ, ಯಾಕಂದ್ರೆ ಹೊಸ್ದಾಗಿ ಬಂದಿದ್ದೀರಾ ಅಂತ. ಅವ್ರು ಯಾಕೆ ನೀವು ಈ ಥರ ಕೇಳ್ತಾ ಇದ್ದೀರಾ ಅಂತ ಹೇಳಿದಿಲ್ಲ. ಸರ್ ನೀವು ತುಂಬ ನಿಜವಾಗ್ಲೂ ತುಂಬ ನೋಡೋದಿದೆ, ಸೊ ಇದೆಲ್ಲ ಗೊತ್ತಿಟ್ಕೊಂಡು ಬಂದ್ರ ಅಂತ. ಎಲ್ಲ ಗೊತ್ತಿಟ್ಕೊಂಡು ಬಂದೆ ಹೇಳಿದ್ರು. ಆ್ಯಂಡ್ ಎಲ್ಲರೂ ಹೇಳಿದಾಗೆ ಮುಂಚೆ ಪುಷ್ಪ ಕೇಳಿದ್ರೆ ಬಿರಿಯಾನಿ ಕೊಟ್ಟು ಬಹಳ ಒಳ್ಳೆ ಪ್ರೊಡ್ಯೂಸರ್. ಸರ್ ನಿಮ್ಗೆ ಈ ಸಿನಿಮಾ ದೊಡ್ಡ ಹಿಟ್ ಆಗಬೇಕು, ನೀವು ಒಳ್ಳೆ ಸಿನಿಮಾಗಳು ಮಾಡಬೇಕು, ಆ್ಯಂಡ್ ನಿಮ್ಮಿಂದ ಸಾಕಷ್ಟು ಟೆಕ್ನಿಷಿಯನ್ಸ್ ಅದಲ್ಲದೆ ಹೊಸ ಕಲಾವಿದರು ಬರಬೇಕು ಆ್ಯಂಡ್ ಗೆಲ್ಲಬೇಕು ಅಂತ ನಾನು ಆಸೆ ಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ನನ್ನ ಡಿಯರ್ ಡೈರೆಕ್ಟರ್ ಶಂಕರ್ ರಾಮನ್ ನನಗೆ ಯಾಕೆ ಹಿಡಿಸ್ತಾರೆ ಅಂದರೆ, ನಾನು ಇನ್ಫ್ಯಾಕ್ಟ್ ಇವ್ರ ಜೊತೆ ರೆಗ್ಯುಲರಾಗಿ ಟಚಲ್ಲಿ ಇರ್ತಿದ್ದೆ ಈ ಸಿನಿಮಾ ಆದಮೇಲೆ. ಯಾಕಂದ್ರೆ ನನಗೆ ಪರ್ಸ್ನಲ್ ಈ ವ್ಯಕ್ತಿ ಗೆಲ್ಲಬೇಕು ಅಂತ, ಭಾಳ ಪರ್ಸ್ನಲ್ ಆಗಿ ಗೆಲ್ಲಬೇಕು ಈ ವರ್ಷ. ಯಾಕೆಂದರೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ಆ್ಯಂಡ್ ಇದೆಲ್ಲ ವೇಸ್ಟ್ ಆಗಬಾರ್ದು, ಎಲ್ಲರೂ ಆಸೆ ತರಬೇಕು. ಸೊ ಅಂತ ಒಂದು ಡೈರೆಕ್ಟರ್ ಗೆಲ್ಲಬೇಕಂದ್ರೆ ಇಂಥ ಒಂದು ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಸೊ ನನಗೆ ಗೊತ್ತಿರೋಂಗೆ ಶಂಕರ್ ನೀನು ಖಂಡಿತವಾಗ್ಲೂ ಗೆದ್ತೀಯ. ಆ್ಯಂಡ್ ಗೆದ್ದಾದ ಮೇಲೆ ನಿಮ್ಮ ಮನೆಗೆ. ಸೊ ಆಲ್ ದ ಬೆಸ್ಟ್. ದಯವಿಟ್ಟು 10ನೇ ತಾರೀಕು ಏಪ್ರಿಲ್ ಇದೇ ತರ ತುಂಬಿ ಈ ಸಿನಿಮಾನ ಗೆಲ್ಸಿ. ಅಂಡ್ ಅಫ್ಕೋರ್ಸ್ ನೀವು ಈ ಸಿನಿಮಾನ ಗೆಲ್ಸಿದ್ರೆ ಯಾರಿಗೆ ದೊಡ್ಡ ಟ್ಯಾಕ್ಸ್ ಹೇಳ್ಬೇಕು? ನೀವು ಟ್ರೈಲರ್ ನೋಡಿದಾಗ ಅವ್ರ ಒಂದು ಎಕ್ಸ್ಪ್ರೆಷನ್ ನೋಡೋದಲ್ಲ, ಅವ್ರು ಅಷ್ಟು ಹಿಡಿಸಿದೆ ಅದು. ಆ ಟ್ರೈಲರ್ ಆ ಎಕ್ಸ್ಪ್ರೆಷನ್ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಕಾಣುತ್ತೆ, ತುಂಬಾ ಹಿಡಿಸಿದೆ. ಸೊ ಖಂಡಿತವಾಗ್ಲೂ ನೀವೆಲ್ಲದನ್ನ ಗೆಲ್ಲಿಸ್ತೀವಿ ಅಂತ ನಂಬ್ತೀನಿ. ದೇವ್ರು ನಿಮ್ಗೆಲ್ಲ ಒಳ್ಳೇದು ಮಾಡಲಿ. ದಯವಿಟ್ಟು ಹುಷಾರಾಗಿ ಇಳಿದು ಮನೆಗೆ ಹೋಗಿ ಆದ್ಮೇಲೆ ಅದರಿಂದ Thank you so much, Sanpat Raj sir.
ಚಿಕ್ಕಲ್ಬೆರಾದಮ್ಮ ದಯವಿಟ್ಟು ನಿಮ್ಮ ಮಾತನಾಡಬೇಕು. ನಮಸ್ಕಾರ. ತಂದಿರ ಜೊತೆಗೆ ನಂದು ಇದು 2ನೇ ಸಿನಿಮಾ. 3ನೇ ಸಿನಿಮಾದಲ್ಲೇ ಮಾಡಿದ್ದೀನಿ. ಬಾಜಾರಲ್ಲಿ ನಾನು ತಂದಿರೋರಿಗೆ ತಾಯಿ ಪತ್ರ ಮಾಡಿದ್ದೆ. ಅಲ್ಲಿಂದ ಒಂದು ತಾಯಿ ಮಗನ ಬಾಂಧವ್ಯ ಐ ಥಿಂಕ್ ಅಮ್ಮನೂ ಇದ್ರು ಅರಮನೆಯಲ್ಲಿ ಒಪ್ಕೊಳ್ತಾರೆ. ಒಂದು ಸರ್ತಿ ಸ್ಕ್ರೀನ್ ಮೇಲೆ ತಾಯಿ ಮಗನ ಪಾತ್ರ ಮಾಡಿದ್ಮೇಲೆ ಯು ಆರ್ ಎ ಮದರ್ ಅಂಡ್ ಸನ್ ಫಾರ್ ಎವರ್. ಅದು ವಾಮನಕ್ಕೆ ನನಗೆ ಫೋನ್ ಬಂದಾಗ ಡೇಟ್ಸ್ ಹೊಂದ್ತಾ ಇಲ್ಲ, ನಾನು ಮಾಡಲ್ಲ ಅಂತ ಹೇಳಿದ್ದೆ. ಅದಾದ ಒಂದು ವಾರಕ್ಕೋ 4 ದಿವಸಕ್ಕೋ ತಂದಿರೇ ಕಾಲ್ ಮಾಡಿಬಿಟ್ಟು, ಯಾಕಮ್ಮ ನಿಮ್ಮ ತಂದಿರಿಗೆ ನಂಬರ್ ಡೇಟ್ಸ್ ಕೊಡಲ್ವಾ ಅಂತ ಕೇಳಿದ್ರು. ಅಷ್ಟಕ್ಕೆ ನಾನೆಲ್ಲ ಡೇಟ್ಸನ್ನು ಅರೇಂಜ್ ಮಾಡಿಕೊಂಡು ಈ ಸಿನಿಮಾಗೆ ಬಂದು ಒಳ್ಳೆ ಪವರ್ಫುಲ್ ಪರ್ಫಾರ್ಮೆನ್ಸ್ ಇರುವಂಥ ಪಾತ್ರನ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದು ತನ್ವೀರ್ಗೂ ಕೂಡ ಇದೆ, ನನ್ಗನ್ನಿಸ್ತಾ ಇರೋದು ತನ್ವೀರ್ಗೂ ಕೂಡ ಇದೆ ಅಂತ ಅನ್ಸಿದ್ದು. ಯಾಕೆ ಅಂದ್ರೆ ಅವಾಗ ಅಂದರೆ ಈ ಶೂಟಿಂಗ್ ಟೈಮಲ್ಲಿ ಅದು ಇದೇ ಥರ ಯುಗಾದಿಯ ಒಂದು ವಾರ ಮುಂಚೆ ನಾವು ಶೂಟ್ ಮಾಡ್ತಾ ಇದ್ವಿ. ಅವರು ಕ್ಯಾರವನಲ್ಲಿರುವಾಗ ನನಗೊಂದು ಸೀರೆ ಕೊಟ್ಟು ಕಳಿಸಿದ್ರು. ಇದು ಯಾಕೆ ಅಂತ ಕೇಳಿಸಿದ್ರೆ, ಅಮ್ಮ ಯುಗಾದಿ ಇದೆ, ಅದಕ್ಕೆ ತನ್ವೀರವ್ರು ನಿಮ್ಮ ಮಗ ನಿಮ್ಗೆ ಸೀರೆ ಕೊಟ್ಟು ಕಳಿಸಿದ್ದಾರೆ ಅಂತ. ಯಾಕೋ ಗೊತ್ತಿಲ್ಲ, ತುಂಬ ಗ್ರ್ಯಾಂಡ್ ಆಗಿದೆ. ಇಲ್ಲಿವರೆಗೂ ನಾನು ಅದನ್ನು ಹುಟ್ಟಿಲ್ಲ. ಐ ಥಿಂಕ್ April 10th ಐ ವಾಂಟ್ ಟು ವೇರ್ ಇಟ್. ಇಲ್ಲಿವರೆಗೂ ಅದು ರೆಡಿ ಆಗಿದೆ. ಅದನ್ನು ಉಟ್ಕೊಳ್ಳೋದು ನಿಜವಾಗ್ಲೂ ಟೈಮ್ ಬಂದಿಲ್ಲ. ನಾನು ಇವತ್ತು ಇದು ಕೂತಾಗ ಅಂದ್ಕೊಂಡಿದ್ದು ಇದನ್ನ April 10ಕ್ಕೆ ನಾನು ಉಟ್ಕೊಳ್ಳೇಬೇಕು ಅಂತ. April 10 ಎಲ್ಲ ರಿಸಲ್ಟ್ ಹೇಗೆ ಕಾಯ್ತಿದ್ವೋ ಧೂಮ್ ಧಡಾಕ ಮಾಡಬೇಕಾಗಿರುವಂಥದ್ದು. ಕನ್ನಡನ ಗೆಲ್ಲಿಸ್ಬೇಕು, ಕನ್ನಡ ಚಿತ್ರಗಳನ್ನ ಗೆಲ್ಲಿಸ್ಬೇಕು. ನಾವು ಕನ್ನಡದ ಬಗ್ಗೆ ಮಾತಾಡೋದಲ್ಲ, ಕನ್ನಡ ಚಿತ್ರರಂಗ ಹಾಗೆ ಹಿಂಗೆ ಅಂತ ಅನ್ನೋದಲ್ಲ. ಈಗ ನಾವೆಲ್ಲ ಇದೇನು ಕೇಳಿಸ್ತಿದ್ಯೋ ಇದು ಪೂರ್ತಿ ಕರ್ನಾಟಕದ ತುಂಬ ವಾಮನ ಚಿತ್ರ ಜೈಭೇರಿ ಸಾಧಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. That's so sweet. Thank you so much, ma'am. ಇದೀಗ ನಮ್ಮ ಧನ್ವೀರ್ ಅವರ ಅಮ್ಮ ನಮ್ಮೆಲ್ಲರ ಅಮ್ಮ ತಾರಮ್ಮ ಮಾತನಾಡುವಂತಹ ಸಮಯ. ಎಲ್ರಿಗೂ ನಮಸ್ಕಾರ. ಸಿನಿಮಾದವರಿಗೆ ನಿಜವಾದ ದೇವಸ್ಥಾನ ಯಾವುದು ಅಂದ್ರೆ ಚಿತ್ರಮಂದಿರಗಳು. ಆ ದೇವರನ್ನ ಪ್ರತಿನಿಧಿಸೋದು ಈ ಎಲ್ಲ ಅಭಿಮಾನಿಗಳು. ಅದರಿಂದನೇ ನಮ್ಮ ಅಣ್ಣವರು ಹೇಳಿದ್ದು ಅಭಿಮಾನಿ ದೇವರುಗಳು ಅಂತ. ನಿಮಗೆಲ್ಲರಿಗೂ ದೊಡ್ಡ ದೊಡ್ಡ ಧನ್ಯವಾದಗಳು. ಇವತ್ತು ಈ ಸಮಾರಂಭ ಇಷ್ಟು ದೊಡ್ಡ ಯಶಸ್ಸು ಕಾಣಿಸ್ತಿದೆ ಅಂತಂದ್ರೆ ನೀವೆಲ್ಲರೂ ಸೇರಿ ಈ ಸಭೆಯಲ್ಲಿ ಜೀವಂತವಾಗಿ ಇರೋದ್ರಿಂದ ನಿಮ್ಮ ಕೂಗು, ನಿಮ್ಮ ಮಾತು, ನಿಮ್ಮ ನಗು, ನಿಮ್ಮ ಚಪ್ಪಾಳೆ, ನಿಮ್ಮ ಎಲ್ಲವೂ ಸೇರಿ ಮೊದಲನೇದಾಗಿ ಇವತ್ತು ಈ ಸಿನಿಮಾದ ತುಣುಕನ್ನ ಲೋಕಾರ್ಪಣೆ ಮಾಡಿದ ಶ್ರೀಯುತ ದರ್ಶನ್ ರವರಿಗೆ ಮೊದಲನೇದಾಗಿ ಬಾಲ್ಕನಿಯಲ್ಲಿ ನಿಂತಿರೋ ಮಕ್ಕಳೇ, ಎಲ್ಲ ನನ್ನ ಮಕ್ಕಳ ತರನೇ ನೀವು. ಅದು ಬಾಲ್ಕನಿ ಅಲ್ಲಿ ಸಜ್ಜೆ ಸುಮ್ಮನೆ ಹಿಂಗೆ ಹಾಕಿರ್ತಾರೆ, ಇನ್ನೂ ತಳ್ಳದ ರೀತಿ ಇಟ್ಕೋ. ನೀವೆಲ್ಲರೂ ಇಲ್ಲಿ ಬಿದ್ದಿರ್ತೀರ. ಬೇಡ ಮಕ್ಕಳ, ಸ್ವಲ್ಪ ಹಿಂದಕ್ಕೆ ಹೋಗಿ, ಅದು ವರ್ಕಬೇಡಿ, ನಿಂತ್ಕೊಳ್ಳಿ, ವರ್ಕಬೇಡಿ. ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗಿ. ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಕಾಯ್ತಾ ಇರ್ತಾರಪ್ಪ. ಯಾಕಂದ್ರೆ ನೀವು ಸಂತೋಷವಾಗಿ, ನೀವು ಆನಂದವಾಗಿ, ನೀವು ನೆಮ್ಮದಿಯಿಂದ ಇದ್ರೆ ನಿಮ್ಮ ತಂದೆ ತಾಯಿ ಕೂಡ ಅಷ್ಟೇ ಸಂತೋಷವಾಗಿರ್ತಾರೆ. ಇನ್ನೊಂದು ವಾಮನ ಚಿತ್ರದ ನನಗೆ ದೊಡ್ಡ ಒಂದು ಮಗನಾಗಿ, ಒಬ್ಬ ಕಲಾವಿದನಾಗಿ ನನಗೆ ಸಿಕ್ಕ ಒಂದು ವರ ಅಂತಂದ್ರೆ ಅದು ಧರ್ಮ. ಆ ಅಮ್ಮ
ಉಗಾದಿ ಹಬ್ಬದ ಸೀರೆ ಕೊಟ್ರಿ ಅಂತ ಅಮ್ಮ ಅವ್ನು ಸ್ವಲ್ಪ ಜಾಸ್ತಿ ನೀವು ಆಮೇಲೆ ಬೇಕಾದ್ರೆ ಕೇಳ್ಕೊಳ್ಳಿ. ಅವ್ನು ಏನಾಗ್ತಿತ್ತು ಅಂದ್ರೆ ಶೆಡ್ಯೂಲಲ್ಲೂ ಕೇಕ್ ಕಟ್ ಮಾಡ್ತಾ ಜೊತೆಗೆ ಒಂದು ಸೀರೆಯನ್ನು ಕೊಡ್ತಿದ್ದ ಅದಕ್ಕೆ. ನಾನೆಲ್ಲ ಸೀರೆ ಉಟ್ಕೊಂಡ್ಬಿಟ್ಟಿದ್ದೀನಿ ಕಣೋ, ಏಪ್ರಿಲ್ 10ಕ್ಕೆ ಇನ್ನೊಂದು ಸೀರೆ ಕೊಡಿಸ್ತು. ನಿಜಕ್ಕೂ ಇವನ್ ಬಗ್ಗೆ ಇನ್ನೊಂದು ದೊಡ್ಡ ನನಗೆ ಅಭಿಮಾನ ಹುಟ್ಟಿದ್ದು, ಮೆಚ್ಚುಗೆ ಅನಿಸಿದ್ದು, ಗೆಳೆತನಕ್ಕೆ ಪ್ರಾಣ ಕೊಡುವಂತ ಜೀವ. ಮಾತಿಗೆ ಒಂದು ಸಾರಿ ಮಾತು ಕೊಟ್ಟರೆ ಆ ಮಾತಿಗೆ ನಿಲ್ಲುವಂತ ಮನುಷ್ಯ. ಹೃದಯವಂತ. ಅದು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ, ಆಫ್ ಸ್ಕ್ರೀನ್ ಗಂಭೀರಾಗಿ. ತುಂಬಾ ಸಂತೋಷ ಅನ್ಸುತ್ತೆ. ನಿನ್ನನ್ನು ಬೆಳೆಸಿದ ನಿಮ್ಮ ತಂದೆ ತಾಯಿಗೆ ನಾನು ಹೃದಯ ತುಂಬಿ ಧನ್ಯವಾದಗಳನ್ನ ಹೇಳಿಸ್ತೀನಿ. ಯಾಕಂದ್ರೆ ಆ ಥರದ ಒಂದು ಇದು ಬರಬೇಕು ಅಂತಂದ್ರೆ ರಕ್ತದಿಂದ ಮನೆಯಿಂದನೇ ಬರಬೇಕು. ಈ ಮನೆಯವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮತ್ತೆ ಈ ಚಿತ್ರದ ಸಂಗೀತ ನಿರ್ದೇಶಕ ಅಜನೀಶ್, ಅವನು ಯಾವ ಸಿನಿಮಾದಲ್ಲಿ ನಾನಿದ್ರು ಕೂಡ ಒಳ್ಳೆ ಹಾಡು ಕೊಟ್ಬಿಡ್ತಾನೆ. ಅದು ಹೆಂಗೋ ಇಟ್ಟಾಗ್ಬಿಡುತ್ತೆ, ನಮಗೆ ಒಂದೊಂದ್ಸತಿ ಗೊತ್ತೇ ಆಗೋದಿಲ್ಲ. ಅಜನೀಶ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾನೆ ಇವನು ಅಂತೇಳಿ. ಅವನಿಲ್ಲ ಆದರೂ ಅವನ ಅನುಪಸ್ಥಿತಿಯಲ್ಲಿ ಅವನಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ನಾಗೇಂದ್ರ ಪ್ರಸಾದ್ ಅವರಿಗೆ ಮತ್ತೆ ಎಲ್ರಿಗೂ. ಮತ್ತೆ ಇಲ್ಲಿ ನಿಜವಾದ ಒಂದು ಮುದ್ದು ರಾಕ್ಷಸಿ. ಪಾಪ ನೀನು ರಾಕ್ಷಸಿ ಅಲ್ಲ ಕಂದ, ನೀನು ಮುದ್ದು ಅಷ್ಟೇ, ರಾಕ್ಷಸ ಬೇರೆ. ನನ್ನಂಬುದು ಅವನಿಗೆ ನೋಡಿ ಕ್ಯಾರೆಕ್ಟರ್ ಎಷ್ಟು ಚೆಂದ ಕಾಣಿಸ್ತಿ. ತುಂಬಾ ಖುಷಿ ಆಗುತ್ತೆ. ಆ ಹಾಡು ಸೂಪರ್ ಹಿಟ್ ಆಗಕ್ಕೆ ನಿಮ್ಮಿಬ್ಬರ ಕೆಮಿಸ್ಟ್ರಿನೇ ಕಾಣುತ್ತೆ. ಇನ್ನೊಂದು ಗೊತ್ತಾ, ಇನ್ನೊಂದು ವಿಷಯ ಗೊತ್ತಾ, ಹೇಳಬೇಕು ಧನ್ವೀರ್ ಬಗ್ಗೆ. ಏನು ಸುಮ್ಮನೆ ನೀವು ಯಾರು ಅವ್ನು ಅಣಗಿಸ್ಬಾರ್ದು, ನೀವು ಯಾರು ಅವ್ನು ತಮಾಷೆ ಮಾಡಬಾರ್ದು. ಅವನು ತುಂಬಾ ಕಷ್ಟವಾದ ಸೀನ್ ಯಾವ್ದು ಗೊತ್ತಾ ಮಾಡೋದು, ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡಕ್ ಆಗದೇ ಇಲ್ಲ. ಹೀರೋಯಿನ್ ಡೈರೆಕ್ಟರ್ ಅದು ಹೇಳ್ತಾರೆ ಚೆನ್ನಾಗಿ, ಸರ್ ಹೀರೋಯಿನ್ ನಂಗೆ ಇಟ್ಕೋಬೇಕು ಸರ್ ಅಂದ್ರೆ ಇಟ್ಕೊಳ್ಳೇಬೇಕಾ? ಪರವಾಗಿಲ್ಲ ಸರ್, ಅಷ್ಟು ದೂರ ಇದ್ರೆ ಪರವಾಗಿಲ್ಲ ಸರ್. ಸರ್ ನಾನು ಬರೀ ಕಣ್ಣಿಂದ ಹೋಗ್ತೀನಿ ಸರ್, ಕಣ್ಣಿಂದ. ಕೈಯೆಲ್ಲ ಯಾಕೆ ಸರ್ ಅಲ್ಲೇನು? ಅಯ್ಯೋ ಇವ್ರು ಕೇಳಿ ಹೀರೋ ಅದು ಹೆಂಗೆ. ಬಟ್ ಹೀರೋಯಿನ್ ಒಂಥರ ಅದೃಷ್ಟವಂತ್ರೆ. ಆದರೂ ಏನು ನೀನು ಬೇಗ ಮದುವೆ ಮಾಡ್ಬೇಕು, ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗ್ತೀಯ. ಅದಾದ್ಮೇಲೆ ಸಂಪತ್ ನಮ್ಮ ಕನ್ನಡದ ಕಲಾವಿದನಾಗಿದ್ದರೂ ಕೂಡ ಬೇರೆ ಎಲ್ಲ ಭಾಷೆಗಳಲ್ಲೂ ಅಭಿನಯ ಮಾಡಿ ಬಂದರೂ ಕೂಡ ಕನ್ನಡ ಚಿತ್ರಕ್ಕೆ ಬಂದಾಗ ಅವರಿಗಿರೋ ಒಂದು ಸಂತೋಷನೇ ಬೇರೆ, ಖುಷಿನೇ ಬೇರೆ. ನಮ್ಮನ್ನೆಲ್ಲ ಮಾತಾಡ್ಸೋದೇ ಬೇರೆ. ಅಯ್ಯೋ ಅಂದ್ರೆ ಮನೆ ಬಂದಷ್ಟು ಖುಷಿ ಸರ್ ಸಂಪತ್ಗೆ. ಸಂಪತ್ ತುಂಬಾ ಒಳ್ಳೆ ಪಾತ್ರ ಮಾಡಿದ್ದಾರೆ ವಾಮನದಲ್ಲಿ. ನೀವು ತುಂಬಾ ಇಷ್ಟಪಡ್ತೀರಾ ಅದು ಅನ್ಕೊಳ್ತೀರಾ, ಮೋಸ್ಟ್ಲಿ ಅನ್ಕೊಳ್ತೀರಾ. ತುಂಬಾ ಮುದ್ದಾದ ಪಾತ್ರ, ಬಹಳ ಒಳ್ಳೆ ಪಾತ್ರ. ಮತ್ತೆ ತುಂಬಾ ಇದು ನಮ್ಮ ಆದಿತ್ಯ ಮಾಡಿದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಮುಖ್ಯವಾಗಿ ನಾನು ಕ್ಯಾಮ್ರಾಮನ್ ಸಿಂಹ ಅವರನ್ನ ನಾನು ಜ್ಞಾಪಿಸ್ಕೊಳ್ಬೇಕು. ಬಹಳ ಸುಂದರವಾಗಿ ಬಂದಿದೆ. ಇದೆಲ್ಲದಕ್ಕೂ ಕಾರಣರು ಮತ್ತೆ ನಿಜವಾದ ಚಿತ್ರರಂಗದಲ್ಲಿ ತಾಯಿಯ ಸ್ಥಾನದಲ್ಲಿ ನಿಲ್ಲೋರು ಅಂದ್ರೆ ಅವರು ಈ ಚಿತ್ರದ ನಿರ್ಮಾಪಕರು. ಇನ್ನೊಬ್ಬ ರಾಕ್ಷಸ ಇದ್ದಾನೆ, ಮುದ್ದು ರಾಕ್ಷಸ. ಇವ್ರು ಹೇಳ್ದ ನಮ್ಗೆ ಶಂಕರ್ ರಾಮನ್, ಇವ್ರು ಡೈರೆಕ್ಟರ್. ಅವ್ರು ಬಂದ ತಕ್ಷಣ ಅವ್ರು ಬರೋದೇ ನೋಡ್ರಿ ನೋಡಿ, ಅಯ್ಯೋ ಅಯ್ಯೋ ಬಾರಿ ಇವನು ಹೆಂಗಪ್ಪ ಒಂದು ಕಮರ್ಷಿಯಲ್ ಈ ತರ ಒಂದು ಸಿನಿಮಾ ಮಾಡ್ದಂತ ಅನಿಸ್ಬಿಡುತ್ತೆ. ಅಂದ್ರೆ ಸೂಪರ್ ರೈಟರ್ ಕಂಡ್ರಿ. ಆ ಡೈಲಾಗ್ಗಳಲ್ಲಿ ಒಂದೊಂದು ಡೈಲಾಗ್ ಕೇಳಬೇಕು, ಸಕ್ಕತ್ತಾಗಿದೆ. ಅದನ್ನು ಧನ್ವೀರ ಹೇಳೋ ಡೈಲಾಗ್ಸ್ ಅಂತೂ ಸೂಪರ್ ಆಗಿದೆ. ಅದಕ್ಕೆ ಕಾರಣ ನೋಡಿ, ಇವರು ಡೈರೆಕ್ಟರ್ ಶಂಕರ್ ರಾಮನ್ ಅಂತ. ಇವರ ಮೊದಲ ಚಿತ್ರ ಇದು. ಮೊದಲ ಚಿತ್ರದಲ್ಲಿ ಖಂಡಿತವಾಗ್ಲೂ ಯಶಸ್ಸು ಗಳಿಸಿದ್ಯಾ, ಅಂಡ್ ಆಲ್ ದಿ ಬೆಸ್ಟ್. ಯಾಕಂದ್ರೆ ವಾಮನ ಇದಕ್ಕಿಂತ ಮುಂಚೆನೂ ಸ್ವಲ್ಪ ರಿಲೀಸ್ ಆಗ್ಬೇಕಿತ್ತು. ಆದ್ರೆ ನಮ್ಗೆಲ್ಲ ಏನ್ ಗೊತ್ತಾ, ನಮ್ಮನೆ ಪಕ್ಕದಲ್ಲೇ ದೇವಸ್ಥಾನ ಇದ್ರು ನಾವು ಹೋಗಕ್ ಆಗೋದಿಲ್ಲ. ಆ ದೇವರು ಯಾವಾಗ ನಮ್ಮನ್ನು ಬಾ ಅಂತ ಕರೀತಾನೋ ಆವತ್ತೇ ದರ್ಶನ ಕೊಡೋದು ದೇವರು. ಆ ತರ ವಾಮನ ಈ ಏಪ್ರಿಲ್ 10ನೇ ತಾರೀಕು 20-25 ರಿಲೀಸ್ ಆಗ್ಬೇಕು ಅಂತ ಬರ್ದಿತ್ತು, ಆವತ್ತೇ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ.
ಆದ್ರಿಂದ ಆ ಸಿನಿಮಾವನ್ನ ಈ ಸಿನಿಮಾ ಇದು ನಮ್ಮ ಸಿನಿಮಾ ಅಲ್ಲ, ಈಗ ಇದು ನಿಮ್ಮ ಸಿನಿಮಾ. ವಾಮನ ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು, ದೊಡ್ಡದಾಗಿ ಬೆಳಿಬೇಕು, ಚೆನ್ನಾಗಾಗಬೇಕು. ಈ ಆಗ್ಲೇ ಹೇಳಿದ್ರು ಯಾರು, ಖಂಡಿತವಾಗ್ಲೂ ದರ್ಶನ್ ಅವರು ಯಾವ ಥಿಯೇಟರ್ ಬಂದು ಸಿನಿಮಾ ನೋಡ್ತಾರೋ ಗೊತ್ತಿಲ್ಲ, ಖಂಡಿತವಾಗ್ಲೂ ಸಿನಿಮಾ ನೋಡಕ್ ಬರ್ತಾರೆ. ಯಾವ ಥಿಯೇಟರ್ ಬರ್ತಾರೆ ಅಂತ ನೀವೇ ಕಂಡಿದ್ದೀರಿ ಅಂತ ಒಂದು ಪಜಲ್ ಕೂಡ ಇಟ್ಟಿದ್ದಾರೆ. ಸೊ ನೀವೆಲ್ಲ ಹೇಳಿ. ಆಮೇಲೆ ಇನ್ನೊಂದು ಸಣ್ಣ ವಾಮನ ಇದ್ದಾರೆ, ಅವನೇನಂದ್ರೆ ಯಾವುದೇ ಅವನ ಡೈರೆಕ್ಷನ್ ಪಿಕ್ಚರ್ ಆಗಿ ಬೇರೆಯವ್ರ ಡೈರೆಕ್ಷನ್ ಪಿಕ್ಚರ್ ಆದ್ರೂ ಸರಿ, ಅದನ್ನ ಒಂದು ಪ್ರಮೋಷನ್ ಮಾಡ್ತಾನೆ ಇರ್ತಾನೆ. ಈ ವಾಮನ ಎಲ್ಲೋ ಮಹೇಶ ಬಾರು, ಏಯ್ ಬಾ ಪ್ಲೀಸ್ ನೀವು ಕೇಳಿಸ್ಕೋಬೇಕು ಮಾತುಗಳು ಇರೋರಿ. ಇವನು ಸಾರಿ, ಇವ್ ಚಿತ್ರದ ಹೆಸರು ಅಯೋಗ್ಯ, ಅದರಿಂದ ಇವನು ಅಯೋಗ್ಯ ಮಹೇಶ. ನೀನು ಅಯೋಗ್ಯ ಅಲ್ಲ, ಇಲ್ಲ ನೀನು ಸಿನಿಮಾ ಹೆಸರು ಇಟ್ಕೊಂಡು ಹೇಳ್ತಾ ಇದ್ದ. ಈಗ ಅಯೋಗ್ಯ ಟು ಮಹೇಶ ಅಂದ್ರೆ ಪ್ರಮೋಷನ್ ಬೇಕಾರೆ ಇಲ್ಲ, ಈ ಸಿನಿಮಾ ಹೆಸರು ಹೇಳ್ತಾ. ಈಗ ಇವರೇ ಈ ಸಿನಿಮಾವನ್ನ ಪ್ರಮೋಟ್ ಮಾಡೋದು, ಪ್ರೆಸ್ ಅವ್ರನ್ನ ಕರೆಯೋದು. ಅವ್ರೇನಾದ್ರು ಬೈದ್ರೆ ಪಾಪ ಅದನ್ನು ನೀವೇ ಬೆಳೆಸ್ಕೊತೀರ, ಅವ್ರೇನಾದ್ರು ಹೊಗಳಿದ್ರೆ ನೀವೇನಾದ್ರು ಬೈಯಂಗಿದ್ರೆ ಯಾಕೆ ಬೈಬೇಕಪ್ಪ, ಹೊಗಳಿದ್ರು ಇವನ್ನೇ ಹೊಗಳಿದ್ರಿ, ಮಿಕ್ಕಿದೆಲ್ಲ ನಮಗೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಈ ಸಿನಿಮಾ ದೊಡ್ಡ ಹಿಟ್ ಆಗಲಿ. ಈ ಚಿತ್ರಮಂದಿರದಲ್ಲಿ ಈ ಥರದೊಂದು ಟ್ರೈಲರ್ ರಿಲೀಸ್ ಆಗೋದೇ ಅಪರೂಪ. ಇವತ್ತು ತುಂಬಾ ಚೆನ್ನಾಗಿ ಮಾಡಿದಿರಿ ಎಲ್ಲ. ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಮತ್ತೊಮ್ಮೆ ಮಗದೊಮ್ಮೆ ವಾಮನ ರಣವೀರ್ ಅವರಿಗೆ, ದರ್ಶನ್ ಅವರಿಗೆ ಅದೇ ಸಮಯದಲ್ಲಿ ಈಗ ನಮ್ಮ ಸಿನಿಮಾದ ನಿರ್ದೇಶಕರು ಶಂಕರ್ ರಾಮನ್ ಅವರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಶಂಕರ್ ರಾಮನ್ ಸರ್, ಇದೀಗ ನಿಮ್ಮ ಮಾತುಗಳನ್ನು ಕೇಳುವಂತಹ ಸಮಯ. ಎಲ್ರಿಗೂ ನಮಸ್ಕಾರ. ಮೊದಲವರ್ತಿ ಚಾಲೆಂಜಿಂಗ್ ಸ್ಟಾರ್ ಡಿ.ಬಾಸ್ ಅವರು ಪ್ರತಿಯೊಬ್ಬ ನಿರ್ದೇಶಕನ ಮನಸ್ಸು ಇರುತ್ತೆ ಅವ್ರಿಗೆ ಸಿನಿಮಾ ಮಾಡೋದು ಅನ್ನೋದು. ಅವರು ನಮ್ಮ ಧನ್ವೀರ್ ಸರ್ ಅಭಿನಯದ ವಾಮನ ಚಿತ್ರದ ಟ್ರೈಲರ್ನ ಬಿಡುಗಡೆ ಮಾಡಿಕೊಟ್ಟಿರೋದಕ್ಕೆ ಇಲ್ಲಿಂದ ರಾಜಸ್ಥಾನ್ಗೆ ಅವ್ರಿಗೆ ಕೇಳಿಸೋವರೆಗೂ ಥ್ಯಾಂಕ್ಸ್ ನಾನು ಹೇಳ್ಕೊಡ್ತೀನಿ. ಆಮೇಲೆ ವಾಮನ ಕತೆ ಅದು ಚೇತನ್ ಸರ್ ಅವರ ಹತ್ರ ತಲುಪೋದಕ್ಕೆ ಕಾರಣವಾದಂಥ ನಮ್ಮ ಧನ್ವೀರ್ ಸರ್ ಹಾಗೂ ಮಾರುತಿ ಅಣ್ಣ ಅವರಿಗೆ ನಾನು ಥ್ಯಾಂಕ್ಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚೇತನ್ ಸರ್ ನಿಜಕ್ಕೂ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದಕ್ಕೆ ನೀವು ಟ್ರೈಲರಲ್ಲಿ ನೋಡ್ತಾ ಇರುವಂಥ ತಾರಾಬಲಗ ಮತ್ತು ಟೆಕ್ನಿಷಿಯನ್ಸೇ ಕಾರಣ ಆಗ್ತಾರೆ. ಮೊದಲ ಒಂದು ಟ್ರೈಲರ್ ಎಲ್ಲರಿಗೂ ಇಷ್ಟ ಆಯ್ತಾ? ಇನ್ನೊಂದು ಸ್ವಲ್ಪ ಜೋರಾಗಿ ಹೇಳಿ. ಏಪ್ರಿಲ್ ಇದೇ ತರ ಥಿಯೇಟ್ರಲ್ಲಿ ವಾಮನ ಹಾಗೂ ನೀವು ಸ್ವಾಗತ ಕೋರಿ ಜಯಬೇರಿ ಬಾರಿಸಬೇಕು ಅಂತ ನಿಮ್ಮನ್ನ ಕೇಳ್ಕೊಳ್ತೀನಿ. ಅದು ಇಡೀ ಕರ್ನಾಟಕದ ಜನತೆಗೆ ಕೇಳ್ಕೊಳ್ತೀನಿ. ಯಾಕೆಂದ್ರೆ ವಾಮನ ಒಂದು ಅಪ್ಪಟ ಕನ್ನಡ ಸಿನಿಮಾ. ಅದು ಥಿಯೇಟರ್ಗಳಲ್ಲಿ ನುಗ್ಗಿ ಥಿಯೇಟರ್ಗಳಲ್ಲಿ ನೀವು ಸಿನಿಮಾ ನೋಡಿ ನಮ್ಮನ್ನ ಆರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದೇ ತರ ಮತ್ತೆ ನಮ್ಮ ಚೇತನ್ ಸರ್ ಪ್ರೊಡ್ಯೂಸರ್ ಮತ್ತೆ ರೂಪಾ ಮ್ಯಾಮ್ ಅವರಿಗೆ ನಾನು ಥ್ಯಾಂಕ್ಸ್ನ ಹೇಳ್ಕೊಡ್ತೀನಿ. ದೊಡ್ಡ ತಾರಾ ಬಳಗ ಅಂತ ಹೇಳಿದ್ದೆ, ಮೊದಲ ವರ್ತಿ ತಾರಾ ಬಳಗದಲ್ಲಿರುವ ನಮ್ಮ ತಾರಾ ಅಮ್ಮ ಅವರಿಗೆ ದೊಡ್ಡ ನಮನನ್ನ ನಾನು ತಿಳಿಸ್ಕೊಳ್ತೀನಿ. ಯಾಕೆಂದ್ರೆ ಪಾತ್ರ ಬರೆಯುವಾಗ ತಾಯಿ ಪಾತ್ರ ತಾರಾ ಅಮ್ಮನೇ ಇರಬೇಕು ಅನ್ನೋದು ಬರೆಯುವಾಗ ಇದ್ದಂಥದ್ದು, ಇವಾಗ ಹೇಳಿದಾಗ ಇವಾಗೂ ಇದ್ದಂಥದ್ದು, ನಮ್ಮ ಚೇತನ್ ಸರ್ಗೆ ಹೇಳಿದಾಗ ಚೇತನ್ ಸರ್ಗೂ ಇದ್ದಂಥದ್ದು. ಹಂಗಾಗಿ 3 ಜನ ವಾಮನ ಸೇರಿ ತಾರಾ ಅಮ್ಮ ಬೇಕು ಅಂತ ನಾವು ಕೇಳಿದ್ವಿ. ಅದನ್ನು ಕೊಟ್ಟಂತ ಚೇತನ್ ಸರ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೂ ನಾಯಕರುಗಳೆಲ್ಲ ಕಲಾನಾಯಕ ನಮ್ಮ ಸಂಪತ್ ಸರ್, ಅವರು ವಾಯ್ಸು ಗತ್ತು ಗಂಭೀರ ಬಂದ್ರೆ ಹಂಗಿರುತ್ತೆ. ನಿಜಕ್ಕೂ ಹೇಳ್ತೀನಿ, ವಾಮನದಲ್ಲಿ ಬೇರೆ ತರ ಅವ್ರ ವೇರಿಯೇಷನ್ಸ್ ಇದೆ. ಸಂಪತ್ ಸರ್ನ ನೀವು ನಿಜಕ್ಕೂ ಎಂಜಾಯ್ ಮಾಡ್ತೀರಾ ಅಂತ ನಾನು ಹೇಳಕ್ ಬಯಸ್ತೀನಿ. ಹಾಗೆ ಇನ್ನೊಬ್ರು ಇದ್ದಾರೆ ಆದಿತ್ಯ ಮೆನನ್ ಸರ್, ಅವ್ರದ್ದು ಅಷ್ಟೇ. ನಮ್ಮ ಸಂಪತ್ ಸರ್ ನಾಯಕರಿಗೆಲ್ಲ ಕಲಾನಾಯಕರಾದ್ರೆ ನಮ್ಮ ಆದಿತ್ಯ ಮೆನನ್ ಸರ್ ಕಲಾನಾಯಕರಿಗೆಲ್ಲ ಕಲಾನಾಯಕ ಅಂತ. ಸೊ ಹಂಗಾಗಿ ವಾಮನದಲ್ಲಿ ಪೆಟ್ರೋಲ್ ಪ್ರಸನ್ನ, ಕಾಕ್ರೋಚ್ ಸುಧೀರ್ ಸರ್, ಮತ್ತೆ ಕೋಟೆ ಪ್ರಬಂಧರು, ಭೂಷಣ್ ಮಾಸ್ಟರ್, ಆಮೇಲೆ ಸಚಿದಾನಂದ, ಅರುಣ್ ಶ್ರೀರಾಮಯ್ಯ ಅಂತ ಒಂದು ದೊಡ್ಡ ತಾರಾ ಬಳಗ ಇದೆ. ಇನ್ಕ್ಲೂಡಿಂಗ್ KR ಪೇಟೆ ಕೂಡ ಇದ್ದಾರೆ. ಸೊ ಎಲ್ಲ ತಾರಾ ಬಳಗನ್ನ ನಿಮ್ಮನ್ನ ರಂಜಿಸೋದಕ್ಕೆ ಏಪ್ರಿಲ್ 10ನೇ ತಾರೀಕು ಬರ್ತಾರೆ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಟೆಕ್ನಿಕಲ್ ಟೀಮ್ ಆದಂತ ಮಹೇಶ್ ಸಿಂಹ ಕ್ಯಾಮ್ರಾಮನ್,
ಅವರು ದೃಶ್ಯಾವಳಿಗಳನ್ನ ನೀವು 10ನೇ ತಾರೀಕು ನೋಡ್ತೀರಾ. ನಿಜಕ್ಕೂ ವಾಮನಕ್ಕೆ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತೀನಿ ಅಂದ್ರು. DOP ಸರ್, ಮಹೇಂದ್ರ ಸಿಂಹ ಸರ್ ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಅಜನೀಶ್ ಲೋಕನಾಥ್ ಸರ್ ಮತ್ತೆ ಬಾಬಿ ಮ್ಯಾಮ್ ನಮಗೆ ಇನ್ನಿಲ್ಲದಂತ ಕೊಡುಗೆ 4 ಹಾಡುಗಳನ್ನು ಕೊಟ್ಟಿದ್ದಾರೆ. ಆ 4 ಹಾಡುಗಳಲ್ಲಿ ಹಾಡದಂತ ಮತ್ತೆ ಬರೆದಂತ ಪ್ರತಿಯೊಬ್ಬರನ್ನು ನೆನೆಸ್ಕೊಳ್ತೀನಿ. ನಾಗೇಂದ್ರ ಪ್ರಸಾದ್ ಸರ್, ಪ್ರಮೋದ್ ಮಾರ್ವಂತೆ ಹಾಗೂ ಪುನೀತ್ ಆರ್ಯನ್ ಅವ್ರನ್ನ ನೆನೆಸ್ಕೊಳ್ತೀನಿ ನಾನು. ಆಮೇಲೆ ಆಡದಂತ ಪ್ರತಿಯೊಬ್ಬರನ್ನು ನೆನೆಸ್ಕೊಳ್ತೀನಿ. ಮತ್ತೆ ಆಕ್ಷನ್ ಇದೆ, ಅರ್ಜುನ್ ಮಾಸ್ಟರ್ಗೆ, ವಿಕ್ರಮ್ ಮಾಸ್ಟರ್ಗೆ ಆಕ್ಷನ್ ಮಾಡ್ಕೊಟ್ಟವ್ರಿಗೆ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ. ಸ್ಪೆಷಲಿ ಜಾಲಿ ಕಾಸ್ಟಿಂಗ್ ಮಾಸ್ಟರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಆರ್ಟ್ ಮಾಡುವಂತ ಪ್ರಪ್ರಥಮವಾಗಿ ನಂತರ ಚೊಚ್ಚಲ ನಿರ್ದೇಶಕರ ಪ್ರಥಮವಾಗಿ ಆರ್ಟ್ ಡೈರೆಕ್ಟ್ ಮಾಡುವಂತ ನವೀನ್ ಆಡು ಅಲ್ಲಿ ಅವ್ರಿಗೂ ನಾನು ಅಭಿನಂದನೆಗಳನ್ನ ತಿಳಿಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಓವರ್ ಆಲ್ ಆಗಿ ಎಲ್ಲ ಟೆಕ್ನಿಷಿಯನ್ಸ್ ದುಡಿದಿದ್ದಾರೆ. ಎಕ್ಸಿಕ್ಯೂಟಿವ್ ಆಗುವಂತ ಪ್ರವೀಣ್, ಮತ್ತೆ ಪ್ರೊಡಕ್ಷನ್ ಹೆಡ್ ಆದಂತ ಮಹೇಶ್, ಮತ್ತೆ ನಮ್ಮ ಎಲ್ಲರೂ ರೀಚ್ ಮಾಡಿಸುವಂತ ಹದಗಜ ಡೈರೆಕ್ಟರ್ ಮಹೇಶ್ ಅವರು ನಾನು ಥ್ಯಾಂಕ್ಸ್ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಇನ್ನೊಂದು ಕಲಾವನ್ನು ನಿಲ್ಲಿಸೋದಕ್ಕೆ ಕಾರಣ ನನ್ನ ಹೆಮ್ಮೆ ಸವಿತಾ ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನನ್ನ ಗೆಳೆಯ ನವೀನ್ ಕುಮಾರ್, ಮಲ್ಲಪ್ಪ, ಬೇಬು ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟಪಡ್ತೀನಿ. ಒಂದು ಮಾತ್ರ ಹೇಳ್ತೀನಿ, ವಾಮನ ನಿಜಕ್ಕೂ ನಿಮ್ಮನ್ನೆಲ್ಲರೂ ರಂಜಿಸ್ತಾನೆ. ತಾಯಿಯ ಜೊತೆ ನಮ್ಮ ವಾಮನನ ಕತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ತಾಯಿನ ಇಷ್ಟಪಡೋರು ಪ್ರತಿಯೊಬ್ಬರು ಗುಣನ ಇಷ್ಟಪಡ್ತಾರೆ. ಯಾಕೆಂದ್ರೆ ಗುಣ ಒಂದನ್ನ ಕೆಟ್ಟಲ್ಲ, ನಿಮ್ಗೂ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್. ಇದೀಗ ಚಿತ್ರಾನ್ನ ಕೇಳಿದ್ರೆ ಬಿರಿಯಾನಿ ಕೊಡುವಂತಹ ನಮ್ಮ ಹೆಮ್ಮೆಯ ನಿರ್ಮಾಪಕರು ಚೇತನ್ ಗೌಡ ಸರ್. ಇಂತಹ ನಿರ್ಮಾಪಕರು ಖಂಡಿತವಾಗಿ ಬರಲೇಬೇಕು ಕನ್ನಡ ಚಿತ್ರರಂಗಕ್ಕೆ. ನಮ್ಮ ನಿರ್ಮಾಪಕರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಚೇತನ್ ಗೌಡ ಸರ್, ವಾಮನ ಸಿನಿಮಾ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮ ಮೊದಲಿಗೆ ಏನು ನಮ್ಮ ತಾಯಿ ಸಾಂಗನ್ನು ರಿಲೀಸ್ ಮಾಡಿಕೊಟ್ರು ವಿಜಯಲಕ್ಷ್ಮಿ ಮೇಡಮ್ ಅವರು. ನಮ್ಮ ಸಿನಿಮಾನ ಅವರು ಸಿನಿಮಾ ಥರ ತಗೊಂಡು ಮೇಡಮ್ ಸಾಂಗ್ ರಿಲೀಸ್ ಮಾಡಿಕೊಟ್ರು. ದರ್ಶನ್ ಸರ್ ಅವ್ರಿಗೋಸ್ಕರ ಎಷ್ಟು ಜನ ಬಂದು ನಿಜವಾಗ್ಲೂ ಹೇಳ್ತೀನಿ, ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಅಷ್ಟು ಜನ ಬಂದು ನಮ್ಮ ಸಿನಿಮಾನ ಬೆಂಬಲಿಸ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಅಷ್ಟು ಕಟ್ಟು ಬರುತ್ತೆ. ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. JD ಬಾಸ್ ಇದಾದ್ಮೇಲೆ ಆಕ್ಚುಲಿ ಈ ಸಿನಿಮಾ ಶುರು ಆಗಿದ್ದೆ ಒಬ್ಬ ವ್ಯಕ್ತಿಯಿಂದ, ಮಾರುತಿ ಅಂತ ನನ್ನ ಆತ್ಮೀಯ ಸ್ನೇಹಿತರು. ಆಕ್ಚುಲಿ ಈ ಸಿನಿಮಾ ಅವರಿಗೆಲ್ಲ ಇರ್ಬೋದು. ಅದಾದ್ಮೇಲೆ ನಮ್ಮ ಶಂಕರ್ ಅವರು, ಅಮ್ಮ ಹೇಳಿದಂಗೆ ರಾಕ್ಷಸರವರು, ಆ ಒಂದೊಂದು ಡೈಲಾಗು ಕೇಳ್ತಿದ್ರೆ ಕಿವಿಗಳೆಲ್ಲ ತೂಗ್ ಬಿಡುತ್ತೆ. ಹೆಂಗಿರುತ್ತೆ ಡೈಲಾಗ್ ಎಲ್ಲಿಂದ ಗೊತ್ತಿಲ್ಲ ಅವರು. ಮತ್ತೆ ಅವರ ನಿರ್ದೇಶಕರ ತಂಡ ಬಾನು, ಸುನಿ, ಮಂಜು ಎಲ್ಲರೂ ಇದ್ದಾರೆ. ಜನರು ಮಧ್ಯೆ ಸೇರ್ಕೊಂಡಿರ್ತೀರ, ದಯವಿಟ್ಟು ಇನ್ನು ಯಾವ್ದಾದ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೆಸರು ಮಾಡ್ತಿದ್ರೆ ದಯವಿಟ್ಟು ಸಾರಿ. ಯಾಕಂತಂದ್ರೆ ಹಗಲು ರಾತ್ರಿ ಕಷ್ಟಪಟ್ಟಿದ್ದೀರಾ. ಯಾಕಂತಂದ್ರೆ ನಾವುಗಳೆಲ್ಲ ಕೂತ್ಕೊಂಡಿರ್ತಿದ್ವಿ, ಸಿನಿಮಾ ಬಗ್ಗೆ ನಾಲೆಡ್ಜ್ ಇರಲಿಲ್ಲ, ಕಥೆ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ಇವತ್ತು ಎಲ್ಲರೂ ನಾವು ಈ ಸಿನಿಮಾನ ನೋಡಿ ಎಂಜಾಯ್ ಮಾಡ್ತೀವಿ ಅಂತ ಅದಕ್ಕೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮೂಲ ಕಾರಣ. ದೆನ್ ಅದಾದ್ಮೇಲೆ ಮ್ಯೂಸಿಕ್ ಕೊಟ್ಟಂತ ಅಜನೀಶ್ ಲೋಕನಾಥ್ ಸರ್, ಅವರ ಟೀಮ್, ಬಾಬಿ ಮೇಡಮ್ ಇರ್ಬೋದು, ಸಾಂಗ್ಗಳು ಬರೆದಂತ ಪ್ರತಿಯೊಬ್ಬರು ಸಹ ಏನು ಮ್ಯೂಸಿಕ್ ಟೀಮಲ್ಲಿ ಚೇತನ್ ಸರ್ ಇದು ಅವರೊಂದು ಸಾಂಗ್ ಬರ್ತಾರೆ, ನಾಗೇಂದ್ರ ಪ್ರಸಾದ್ ಸರ್ ಒಂದು ಸಾಂಗ್ ಬರ್ಕೊಟ್ರು,
ಪ್ರಮೋದ್ ಬರುವಂತೆ ಪುನೀತ್ ಆರ್ಯ ಮತ್ತೆ ಸಿಂಗರ್ಸ್ ಆದಂಥ ವಿಜಯ್ ಪ್ರಕಾಶ್ ಸರ್. ಒಂದೇ ನಿಮಿಷ ಇಲ್ಲ, ಈ ಚಿತ್ರಮಂದಿರದ ಮಾಲೀಕರು ಹೇಳ್ತಿದ್ದಾರೆ ಅಲ್ಲೊಂದು ಸಣ್ಣ ಬಿರುಕು ಕಾಣಿಸ್ತಿದೆ ಬಾಲ್ಕನಿಯಲ್ಲಿ. ದಯಮಾಡಿ ತಾವೆಲ್ಲರೂ ಹಿಂದಕ್ಕೆ ಹೋಗಿ ಒಳಗಬೇಡಿ. ಯಾಕಂತಂದ್ರೆ ಅಲ್ಲಿಗಾಗಲೇ ಇದಾದ್ರೆ ತೊಂದರೆ ಆಗ್ತದೆ, ಮತ್ತೆ ಆ ಮಕ್ಕಳಿಗೆ ಏನಾದರೂ ತೊಂದರೆ ಆದ್ರೆ ಇಡೀ ಚಿತ್ರತಂಡಕ್ಕೆ ನಮಗೆ ಇದು ಕೆಟ್ಟಷ್ಟು ಬರುತ್ತೆ. ದಯವಿಟ್ಟು ಅದನ್ನೇನು ಮಾಡಬೇಡ್ರಪ್ಪ. ಯಾಕಂದ್ರೆ ಡಿ ಬಾಸ್ನ ಫೋಟೋ ಇಟ್ಕೊಂಡು ಬಂದಿದ್ದೀನಿ, ಮತ್ತೊಮ್ಮೆ ಅವನಿಗೆ ಗೌರವ ಕೊಡಬೇಕಂದ್ರೆ ಡಿ ಬಾಸ್ ನಿಮ್ಮನ್ನ ಮೆಚ್ಕೋಬೇಕು ಅಂದ್ರೆ ದಯವಿಟ್ಟು ಅವರಿಗೆ ಗೌರವ ಬರೋ ತರ ಕಲ್ತ್ಕೊಳ್ಳಿಯಪ್ಪ. ಸ್ವಲ್ಪ ಹಿಂದುಕೊಳ್ಳಿ, ದಯಮಾಡಿ ಅಷ್ಟೇ. ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ. ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ಪ್ಲೀಸ್, ಯಾಕಂತಂದ್ರೆ ನಾವು ಕೆಟ್ಟದಾಯ್ತು ಅನ್ನೋದಲ್ಲ, ಎಲ್ಲರಿಗೂ ಕೆಟ್ಟದ್ದು ದಯವಿಟ್ಟು ಪ್ಲೀಸ್. ಹಾಗೆ ಇನ್ನು ಟೆಕ್ನಿಕಲ್ ಟೀಮ್, DOP ಇರ್ಬೋದು, ಎಡಿಟರ್ಸ್ ಇರ್ಬೋದು, ಸೌಂಡ್ ಇಂಜಿನಿಯರ್ಸ್ ಇರ್ಬೋದು, ತುಂಬ ಜನ ನಾವು ಇವತ್ತು ನಿಂತ್ಕೊಂಡು ಏನೋ ಅದನ್ನು ಆರಾಧಿಸ್ತೀವಿ, ಅದನ್ನು ಅನುಭವಿಸ್ತಾ ಇದ್ದೀವಿ ಅಂತಂದರೆ ತೆರೆ ಹಿಂದೆ 106 ಜನ ಕೆಲಸ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಲೈಟ್ ಬಾಯ್ಸ್ ಇರ್ಬೋದು, ಪ್ರೊಡಕ್ಷನ್ ಟೀಮ್ ಇರ್ಬೋದು, ಪ್ರತಿಯೊಬ್ಬರು ಸಹ. ಹಾಗೆ ತಾರಾಗಣ ಅಂತ ಹೇಳಬೇಕಾದ್ರೆ ಯಾರ ಬಗ್ಗೆ ಯಾರು ಹೆಸರು ಕೊಡಬೇಕು, ಯಾರು ಹೆಸರು ಬಿಡಬೇಕು ಏನು ಗೊತ್ತಾಗಲ್ಲ. ಅಷ್ಟು ದೊಡ್ಡ ತಾರಾಗಣ, ಅಷ್ಟು ದೊಡ್ಡ ಟೀಮ್ ಇದೆ ನಮ್ಮ ಟೀಮ್. ಎಲ್ಲರೂ ಇಲ್ಲಿದ್ದಾರೆ ಆಲ್ಮೋಸ್ಟ್. ಎಲ್ಲರಿಗೂ ಕೇಳಿದ್ದಕ್ಕೆ ಬಂದು ಇಲ್ಲಂತೂ ನಿಂತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಬಿಟ್ರೆ ಪ್ರತಿಯೊಬ್ಬರು ನಮ್ಮ ಕಲಾವಿದರುಗಳಿರ್ಬೋದು, ಹಿರಿಯರಿದ್ದಾರೆ, ಎಲ್ಲರಿಗೂ ಸಹ ಶಿರದಾಸನ ನಮಸ್ಕಾರವನ್ನು ಹೇಳ್ತೀನಿ. ಜೊತೆಗೆ ಇವತ್ತು ವಿಶೇಷವಾಗಿ ಡಿ ಬಾಸ್ಗೆ ನಮ್ಮ ಧನ್ಯವಾದಗಳು. ಯಾಕಂತಂದ್ರೆ ನಮ್ಮ ಸಿನಿಮಾ ಅವರು ನೋಡೋರಿದ್ದಾರೆ, 100% ಯಾವ್ದು ಅಂತ ಗೊತ್ತಿಲ್ಲ, ಇನ್ನು ಹೇಳಿದ್ದಾರೆ ನಾವು ನೋಡ್ತೀವಿ ಅಂತ. ಆ ದಿನ ನಿಮ್ಗೆ ಹೇಳ್ತೀವಿ, ಎಲ್ಲ ಬಂದು ಇದೇ ಥರ ಸರ್ನ ಮೀಟ್ ಮಾಡಬಹುದು. ಮತ್ತೆ ಇದೇ ರೀತಿ 10ನೇ ತಾರೀಕು ನಮ್ಮ ಸಿನಿಮಾನ ಥಿಯೇಟರ್ನಲ್ಲಿ ಬಂದು, ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ಕನ್ನಡ ಸಿನಿಮಾವನ್ನು ಕನ್ನಡ ಜನ ಉಳಿಸ್ಬೇಕು ಅಂದರೆ ಥಿಯೇಟ್ರಿಗೆ ಬರಬೇಕು. ಥಿಯೇಟ್ರಿಗೆ ಬಂದು ಬರೀ ನಮ್ಮೊಬ್ಬರ ಸಿನಿಮಾ ಅಲ್ಲ, ಎಲ್ಲರ ಸಿನಿಮಾನು ಬಂದು ನೋಡಿ ಅಂತ ಹೇಳ್ತೀನಿ. ಅದರಲ್ಲಿ ನಮ್ಮದು ಇದು ಹಂಗಾಗಿ ಸ್ವಲ್ಪ ವಿಶೇಷವಾದ ಪ್ರೀತಿ ಮತ್ತು ಸ್ವಾರ್ಥನೂ ಇರುತ್ತೆ. ಹಂಗಾಗಿ ದಯವಿಟ್ಟು ಎಲ್ಲರೂ 10ನೇ ತಾರೀಕು ಎಲ್ಲ ಥಿಯೇಟರ್ಗಳನ್ನ ಫುಲ್ ಮಾಡಿ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರೇ. ಚೇತನ್ ಗೌಡ ಸರ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮಿಂದ ಇಂತಹ ಹಲವು ಸಿನಿಮಾಗಳು ಖಂಡಿತವಾಗಿ ಬರಬೇಕು. ಥ್ಯಾಂಕ್ ಯು ಸೋ ಮಚ್ ಚೇತನ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ವಿಶೇಷವಾಗಿ ನಮ್ಮ ನವರಸನ್ ಸರು ಮತ್ತು ಮಹೇಶ್ ಸರು ಪ್ರಮೋಷನ್ ವಿಚಾರವಾಗಿ ಬಂದಾಗ ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಮಾಧ್ಯಮ ಮಿತ್ರರು 1.5 ವರ್ಷದಿಂದ ನಾನು ಈ ಸಿನಿಮಾ ರಿಲೀಸ್ ಅದು ಇದು ಅಂತ ಅಂದ್ಕೊಂಡಿದ್ರೆ ಪ್ರತಿಯೊಬ್ಬರು ಸಹ ಎಲ್ಲ ಪತ್ರಿಕಾ ಮಾಧ್ಯಮ ಇರ್ಬೋದು, ಮೀಡಿಯಾ ಇರ್ಬೋದು, ಯೂಟ್ಯೂಬರ್ಸ್ ಇರ್ಬೋದು, ಪ್ರತಿಯೊಬ್ಬರು ಸಹ ನನ್ನ ಜೊತೆ ತುಂಬ ಆತ್ಮೀಯವಾಗಿ ಇಟ್ಕೊಂಡಿದ್ದೀರಾ. ನನ್ನ ಸಿನಿಮಾದ ತಗೊಂಡು ಹೋಗ್ತಾ ಇದ್ದೀರಾ. ದಯವಿಟ್ಟು ನಿಮಗೆಲ್ಲ ನಾನು ಚಿರಸಹಸ್ರಂಗ ನಮಸ್ಕಾರ ಆಗ್ತೀನಿ, ಮತ್ತೆ ನಿಮ್ಗೆ ಋಣಿಯಾಗಿರ್ತೀನಿ. ಈ ಸಿನಿಮಾ ಗೆಲ್ಲಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಇದೀಗ ಇದೀಗ ಕೇವಲ ಎಲ್ಲರೂ ಮಾತನಾಡೋದಕ್ಕೆ ಬಾಕಿ ಉಳಿದಿದ್ದಾರೆ. ಒಬ್ರು ಅಫ್ಕೋರ್ಸ್ ನೀವೆಲ್ಲರೂ ಮಾಡ್ತಾ ಇರುವಂತಹ ಗಣ್ಯರವರು, ಇನ್ನೊಬ್ರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮುದ್ದಾಗಿ ಕನ್ನಡ ಚಿತ್ರರಂಗದಲ್ಲಿ ಗಂಡ ಐಕ್ಳ ಮಾತ್ರ ಅಲ್ಲ, ಹೆಣ್ಮಕ್ಳ ಮನಸ್ಸನ್ನು ಕರೆದಿರುವಂತಹ ದಯವಿಟ್ಟು ಚೌಕಾಲೊಂದಿಗೆ ಸ್ವಾಗತಿಸಿ ವೆರಿ ಟ್ಯಾಲೆಂಟೆಡ್ ಬ್ಯೂಟಿಫುಲ್ ರೇಷ್ಮಾ ನಾಡಯ್ಯ. ನಮ್ಮ ಮುದ್ದು ರಾಕ್ಷಸಿ ಬರ್ತಾ ಇದ್ದಾರೆ. ಹಾರ್ಟಿ ವೆಲ್ಕಮ್ ರೇಷ್ಮಾ ಅವರಿಗೆ. ವಾಮನ ಟ್ರೈಲರ್ ಇಂಡಸ್ಟ್ರಿ ಲಾಂಚ್ ಆಗಿತ್ತು. ಕಂಗ್ರಾಚುಲೇಷನ್ಸ್.
but most importantly, big thank you to our challenging star, ನಮ್ಮ ವಾಮನ ಸಿನಿಮಾದಲ್ಲಿ ಇಡೀ ತಂಡಕ್ಕಾಗಿ ಡೇ ಒನ್ ಇಂದ ಜೊತೆಲಿ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಹೋಲ್ ಹಾರ್ಟ್ಲಿ ಥ್ಯಾಂಕ್ ಯು. ಅಂಡ್ ಅವರ ಪ್ರತಿಯೊಬ್ಬ ಸೆಲೆಬ್ರಿಟೀಸ್ ಇವತ್ತು ಬಂದಿರೋಕ್ಕೆ ಥ್ಯಾಂಕ್ ಯು. ವಾಮನ ಟ್ರೇಲರ್ ನೋಡಿದ್ರೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಚೇತನ್ ಸರ್, ಪ್ರೊಡ್ಯೂಸರ್, ತುಂಬಾ ಪ್ಯಾಷನೆಟ್ ಪ್ರೊಡ್ಯೂಸರ್. ಇಡೀ ಶೂಟಿಂಗ್ ಜರ್ನಿಯಲ್ಲಿ ಯಾರಿಗೂ ಏನೋ ತೊಂದರೆ ಆಗಬಾರ್ದು, ಯಾವುದೇ ಡಿಪಾರ್ಟ್ಮೆಂಟ್ಗೂ ತೊಂದರೆ ಆಗಬಾರ್ದು ಅಂತ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಈಕ್ವಲಾಕ್ಸ್ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ಕಡೆಯಿಂದ ಮೊದಲನೇ ಸಿನಿಮಾ, ಬಟ್ ಇನ್ನು ನಂತರ ಇನ್ನೂ ಆದಷ್ಟು ಬಹಳಷ್ಟು ಸಿನಿಮಾಗಳು ಬರಬೇಕು. ಆಲ್ ದಿ ಬೆಸ್ಟ್ ಸರ್. ಆ್ಯಂಡ್ ನಮ್ಮ ಡೈರೆಕ್ಟರ್ ಶಂಕರರಾಮನ್ ಸರ್, ಟ್ರೇಲರ್ ನೋಡಾದ್ಮೇಲೆ ಇದು ಅವರ ಮೊದಲನೇ ಸಿನಿಮಾ ಅಂತ ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಸಿನಿಮಾನು ಅಷ್ಟೇ ಚೆನ್ನಾಗಿ ನೋಡಿ ಬಂದಿರುತ್ತೆ. ತುಂಬಾ ಡೆಡಿಕೇಶನ್ ಆ್ಯಂಡ್ ಡೇ ಒನ್ ಇಂದ ಅವರ ಒಂದು ಹಾರ್ಡ್ ವರ್ಕ್ ನಮ್ಮ ಇಡೀ ಟೀಮ್ ನೋಡಿದೆ. ಸೊ ಅವ್ರ ಡೈರೆಕ್ಷನ್ ಅಲ್ಲಿ ನಾನು ಕೆಲಸ ಮಾಡಿದ್ದು ತುಂಬಾ ಖುಷಿ ಇದೆ. ಆ್ಯಂಡ್ ನಮ್ಮ DOP ಹೇಂದ್ರ ಸಿಂಹ ಸರ್, ನಂಗೆ ತುಂಬಾ ಖುಷಿ ಆಗುತ್ತೆ ಹೇಂದ್ರ ಸಿಂಹ ಸರ್ DOP ಅಂದಾಗ, ಯಾಕಂದ್ರೆ ನನ್ನ ಮೊದಲನೇ ಸಿನಿಮಾ ಕ್ಯಾಮ್ರಾಮನ್ ಅವರು. ಸೊ ಮತ್ತೊಮ್ಮೆ ಅವ್ರ ಜೊತೆ ಕೆಲಸ ಮಾಡಿ ತುಂಬಾ ಖುಷಿ ಇದೆ. ಆ್ಯಂಡ್ ಧನ್ವೀರ್ ಸ್ವೀಟ್ ಕೋ ಆಕ್ಟರ್, ತುಂಬಾ ಚೆನ್ನಾಗಿ ಅನ್ಸ್ಕೊಂಡಿದ್ದೀರಾ. ಆ್ಯಂಡ್ ವಾಮನರು ನಿಮ್ಮ ಪಾತ್ರ ಪ್ರತಿಯೊಬ್ಬರು ಮೆಚ್ತಾರೆ, ಪ್ರತಿಯೊಬ್ಬರು ತುಂಬಾ ಇಷ್ಟಪಡ್ತಾರೆ. ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಕೆಲಸ ಮಾಡಿ. ಆ್ಯಂಡ್ ಅಜ್ನೀಶ್ ಸರ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ನಂಗೆ 2 ಬ್ಯೂಟಿಫುಲ್ ಸಾಂಗ್ಸ್ ಕೊಟ್ಟಿದ್ದಾರೆ. ಮುಂದು ರಾಕ್ಷಸಿನ ಇಷ್ಟು ದೊಡ್ಡ ಮಟ್ಟಕ್ಕೆ ಹಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಎಸ್, ಇದೇ ಏಪ್ರಿಲ್ 10th ನನ್ನ ಸಿನಿಮಾ ವಾಮನ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾನ ನೋಡಬೇಕು, ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಸಿನಿಮಾ ನೋಡಬೇಕು, ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಏಪ್ರಿಲ್ 10th ಥಿಯೇಟರ್ ಸಿಗೋಣ. ಥ್ಯಾಂಕ್ ಯು. ನಮ್ಮ ನಂದಿನಿಯನ್ನ ಥಿಯೇಟರ್ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಏಪ್ರಿಲ್ 10ನೇ ತಾರೀಕು ನಂದಿನಿ ಪಾತ್ರದೊಂದಿಗೆ ಬ್ಯೂಟಿಫುಲ್ ಆಗಿ ಅಷ್ಟು ಅಮೇಸಿಂಗ್ ಆದಂತಹ ಪರ್ಫಾರ್ಮೆನ್ಸ್ ಒಂದಿಗೆ ರೇಷ್ಮಾ ನಾಣಿ ಅವರನ್ನ ನಾವೆಲ್ಲರೂ ಏಪ್ರಿಲ್ 10ನೇ ತಾರೀಕು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ರೇಷ್ಮಾ ಅವರು. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅದೀಗ ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ವಾಮನ ಸಿನಿಮಾದ ನಾಯಕ ನಟ ಸಾಂಬಲಿದ್ದ ಶಿಲ್ಪ ಗೆಳೆತನಕ್ಕೆ ಗಟ್ಟಿಯಾಗಿ ನಿಲ್ಲುವಂತಹ ವ್ಯಕ್ತಿ. ಹಲವು ವರ್ಷಗಳಿಂದ ನಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ವಾಮನ ಮೂಲಕ ಗುಣನಾಗಿ ನಮ್ಮ ಮನಸ್ಸಲ್ಲಿ ಮತ್ತಷ್ಟು ಜಾಗ ಕಬಳಿಸೋಕೆ ಬರ್ತಾ ಇದ್ದಾರೆ. ಚಂದ್ರಯುಗಿ ಸ್ವಾಗತಿಸಿ.
ಫೋಟೋ ಫೋಟೋ ಪಿಸಿಆರ್ ಫೋಟೋ 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 ಪೊಲೀಸ್ ಕಳಿಸಿದ್ದಾರೆ ಎಲ್ಇಡಿ ದಯವಿಟ್ಟು ದೂರ ಬನ್ನಿ, ಎಲ್ಇಡಿಯಿಂದ ದೂರ ಬನ್ನಿ, ಎಲ್ಇಡಿ ಡ್ಯಾಮೇಜ್ ಆಗುತ್ತೆ, ದೂರ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಈಗ ಗಣ್ಯರು ಅವರು ಮಾತನಾಡಬೇಕಾಗಿದ್ದಾರೆ. ಥ್ಯಾಂಕ್ ಯು. ಧನ್ಯವಾದ ಸರ್. ಇವತ್ತು ನಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ಚಾನೆಲ್ನ ಬಾಕ್ಸ್ ಆಫೀಸ್ ದರ್ಶನ್ ಸರ್ ಟ್ರೈಲರ್ ಅನ್ನ ಲಾಂಚ್ ಮಾಡ್ಕೊತಿದ್ದಾರೆ. ಟ್ರೈಲರ್ ಈಗಷ್ಟೇ ರಿಲೀಸ್ ಆಗಿದೆ ಅಂಡ್ ಎಲ್ಲರೂ ಅದನ್ನ ಇಷ್ಟಪಡ್ತಾ ಇದ್ದಾರೆ. ಈಗ ನಿಮ್ಮ ಮಾತುಗಳನ್ನ ಕೇಳಬೇಕಿದೆ ಸರ್. ಯೋಚನೆ ದರ್ಶನ ಅವರೆಲ್ಲ ಮಾಡ್ಕೊಂಡಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಇಲ್ಲಿಂದ ನಾವು ದೊಡ್ಡ ನಾನು ನಿಮ್ಮಲ್ಲೇ ಬಾಕ್ಸ್ ಮಾಡಿಸ್ಕೊಂಡ್ಬಂದೆ. ಮೊದಲನೇದಾಗಿ ನಾನಿಬ್ಬರ ಬಗ್ಗೆ ತುಂಬಾ ಕಾಣಿಕೆ ಇರಬೇಕು. ಓದಿದಲ್ಲಿ ಹೋಗಿದೆ ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಕಾರ್ಯಕ್ರಮ ಬರೋ ಉದ್ದೇಶ ಇತ್ತು, ಅವರದ್ದು ತುಂಬಾನೇ ಆಸೆ ಇತ್ತು. ಬಟ್ ನಾನು ಒಂದೊಂದು ರೀತಿ ನಿಮಗೆ ಗೊತ್ತಲ್ಲ, ನಿರ್ಮಾಪಕರಿಗೆ ಏನು ಆಗ್ಬಾರ್ದು, ನಿರ್ಮಾಪಕರಿಗೆ ತೊಂದರೆ ಆಗ್ಬಾರ್ದು, ನಿರ್ಮಾಪಕರು ಚೆನ್ನಾಗಿರ್ಬೇಕು ಅಂತ ಪಾಪ ಅಲ್ಲಿ ಶೂಟಿಂಗ್ ನಾವು ತೊಂದರೆ ಆಗ್ಬಾರ್ದು ಅಂತ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಸೊ ಆ ಕಾರಣದಿಂದಾಗಿ ನನಗೆ 2 ದಿವಸ ಮುಂಚಿತವಾಗಿ ಕರೆಸಿ ನನಗೆ ಇದೊಂದು ಮೀಟಿಂಗ್ ಮಾಡ್ಕೊಂಡು ಹೋಗಿ ನಾನು ಮೀಟಿಂಗ್ ಮಾಡ್ಕೊಳ್ತೀನಿ. ಖಂಡಿತವಾಗ್ಲೂ ಸಿನಿಮಾ ಬಂದು ನಿಮ್ಮ ಜೊತೆ ಕುತ್ಕೊಂಡು ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ಮಾಡ್ಕೊಂಡು ಎಲ್ಲ ಚೇಂಜ್ ಮಾಡಿರ್ತೀವಿ. ಹಾಗೆ ಎಲ್ಲರೂ ಇದೊಂದು ವಿಜಯಲಕ್ಷ್ಮಿ ಅಕ್ಕ, ಥ್ಯಾಂಕ್ ಯು ನಾವು ಇದೇ ವಿತರಣೆ ಮಾಡ್ತೀವಿ. ದಸರಾಗಳಲ್ಲಿ ವಿಜಯಲಕ್ಷ್ಮಿ ಅಕ್ಕಂದಾಗಿ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಸದಾ ನಮ್ಮಲ್ಲಿ ಹೀಗೆ ಇರಲಿ ಅಂತ ಹೇಳ್ಕೊತೀನಿ. ಹಾಗೆಯೇ ವಾಮನ ಒಂದು 4ನೇ ಸಿನಿಮಾ, 3 ಚಿತ್ರಗಳನ್ನು ವಿಭಿನ್ನ ತೆರೆ ಕುರಿತು 3 ಚಿತ್ರಗಳು ವಿಭಿನ್ನ ಪಾತ್ರಗಳನ್ನು ಮಾಡ್ಕೊಂಡು ಬಂದಿದೆ. ಸೊ ಈ 4ನೇ ಸಿನಿಮಾ ಗುಣ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಸೊ ಈ 3 ಚಿತ್ರಗಳನ್ನು ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ತೋರಿಸ್ತಾ ಬಂದಿದ್ರು. ನನ್ನ 4ನೇ ಚಿತ್ರಕ್ಕೂ ಅದೇ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇದೆ ಅಂತ ನಾನು ಕೇಳ್ಕೊತೀನಿ. ಹಾಗೆ ನಮ್ಮ ಚಿತ್ರತಂಡದಲ್ಲಿ ಕೆಲಸ ಮಾಡೋದೆಲ್ಲ ಹೇಗಿರ್ಬೇಕಂದ್ರೆ ನಮ್ಮ ದೊಡ್ಡ ಕಲಾವಿದರ ಜೊತೆ ಆಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಮೇಲಿ ನಮ್ಮ ಸಂಪತ್ ಸರ್ ಆಗಿರ್ಬೋದು, ತಾರಮ್ಮ ಅವರಾಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ ಯು. ಯಾರಾದ್ರೂ ಸಿನಿಮಾಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬಿಡಿ. ಹಾಗೆ ರೇಷ್ಮಾ ಅವರು ಈ ಸಿನಿಮಾದ ಮುಖ್ಯ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಅವ್ರಿಗೂ ಒಳ್ಳೆಯದಾಗಲಿ. ಹಾಗೆ ನಮ್ಮ ನಿರ್ದೇಶಕರು ಆಕ್ಚುಲಿ ನಮಗಿಂತ ಈ ಸಿನಿಮಾ ಏನಕ್ಕೆ ಗೆಲ್ಬೇಕು, ನಮ್ಮ ನಿರ್ದೇಶಕರಿಗೋಸ್ಕರ ಗೆಲ್ಬೇಕು ಅಂತ ಹೇಳ್ತೀನಿ. ಅವ್ರು ತುಂಬಾ ಒಳ್ಳೆ ಇಟ್ಟರು, ಅವ್ರಿಗೆ ಒಂದು ಒಳ್ಳೆ ಲೈಫ್ ಆಗಬೇಕು ಅಂತ. ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋಣ. ಏಪ್ರಿಲ್ 10ನೇ ತಾರೀಕು ಚಿತ್ರ ನೋಡಿ ಅಂತ ಕೇಳ್ಕೊತೀನಿ. ಕೊನೆಯ ಬಂದಿದ್ದ ಎಲ್ಲರೂ ಜೊತೆಗೆ ನಾನು ಹೇಳ್ತೀನಿ, ಅದು ನಿಮಗೆ ಗೊತ್ತು ಅದೇನು ಅಂತ. ನಾನು ಹೇಳೋ ಜೊತೆ ವಿಶ್ಲೇಷಿಸ್ತೀರಾ? ನಿಂತರೆ ನ್ಯಾಯಕ್ಕಾಗಿ